ದೇವಸ್ಯ ಭರ್ಗಃ ಎಂಬುದು ಇನ್ನೊಂದು ಆಯಾಮದಲ್ಲಿ ತೆರೆದುಕೊಳ್ಳುತ್ತದೆ. ಮೊದಲಿನಂತೆ ದೇವ ಅಂದರೆ ದೀನ, ಸ್ವಭಾವತಃ ದುಷ್ಟನಾದ ಒಬ್ಬ ಅಸುರ, ಜಂಘ ಎಂಬ ಅಸುರ. ಅವನು ಶಂಭುಕನಾಗಿ ತಪಸ್ಸು ಮಾಡಿದ. ಶಂಭುಕನಾಗಿ ತಪಸ್ಸು ಮಾಡಿದ್ದು ದುರುದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದಾನೆ. ಪಾರ್ವತೀ ವರದಿಂದ ಕಲ್ಪಪರ್ಯಂತ ಆಯುಷ್ಯವನ್ನು ಪಡೆದು ತಪಸ್ಸು ಮಾಡ್ತಾ ತಾನು ಪಾರ್ವತಿಗೆ ಪತಿಯಾಗಬೇಕು, ಪಾರ್ವತಿಯಿಂದ ತಪಸ್ಸನ್ನು ಮಾಡಿ ಅನುಗ್ರಹ ಪಡೆದು ಪಾರ್ವತಿಗೆ ತಾನು ಪತಿಯಾಗಬೇಕು ಅಂತ ಪಾರ್ವತಿ ಪತಿತ್ವದ ಆಸೆಯಿಂದ ದುರುದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದಾನೆ ಜಂಘ ಎಂಬ ಅಸುರ ಶಂಭುಕನಾಗಿ. ಇದರ ಪ್ರಭಾವದಿಂದ, ಯಾಕೆಂದ್ರೆ ಯಾವಾಗಲೂ ತಪಸ್ಸು ಲೋಕಕ್ಕೆ ಹಾನಿಕಾರಕವಾಗಿರಬಾರದು, ಇಂತಹ ದುರುದ್ದೇಶವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಿದಾಗ ಲೋಕಕ್ಕೆ ಹಾನಿಯಾಗ್ತದೆ, ಧರ್ಮ ಸಂರಕ್ಷಕರು ಯಾರಿದ್ದಾರೆ ಅವರಿಗೆ ಹಾನಿಯಾಗ್ತದೆ. ಅದರ ಪ್ರಭಾವದಿಂದಾಗಿ ಒಬ್ಬ ಬ್ರಹ್ಮಜ್ಞಾನಿಯ ಮಗ ಹತನಾಗಿ ಬಿಡ್ತಾನೆ. ಈ ದುರುದ್ದೇಶದಿಂದ ತಪಸ್ಸು ಮಾಡಿದಿಂದಾಗಿ ಬ್ರಹ್ಮಜ್ಞಾನಿಯ ಮಗ ಒಬ್ಬ ಮರಣವನ್ನು ಅಪಮೃತ್ಯುಗೆ ಈಡಾಗ್ತಾ ಇದ್ದಾನೆ. ಅವನು ಪಾಪ ತನ್ನ ಅಕಾಲದಲ್ಲಿ ತನ್ನ ಮಗನ ಮರಣ ಆಯಿತು. ಇದಕ್ಕೇನು ಕಾರಣ? ಎಲ್ಲಿ ಧರ್ಮಲೋಪ ಆಗಿದೆ ರಾಮಚಂದ್ರ, ಯಾಕೆ ಹೀಗಾಯಿತು ಅಂತ ರಾಮಚಂದ್ರನಿಗೆ ಶರಣಾಗತನಾಗ್ತಾ ಇದ್ದಾನೆ ಆ ಬ್ರಾಹ್ಮಣ. ಭಗವಂತ ಅದನ್ನು ಗಮನಿಸಿ ಆ ಜಂಘ ಎಂಬ ಅಸುರ ಶಂಭುಕನಾಗಿ ದುರುದ್ದೇಶದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ತನಗೆ ಯಾವುದು ಎಟಕುವುದಿಲ್ವೋ, ಪಾರ್ವತಿ ಪತಿತ್ವ ಅಯೋಗ್ಯವಾದದ್ದವನಿಗೆ ಎಡಕತೆ ಇದ್ದಂತಹ ಪಾರ್ವತಿ ಪತಿತ್ವದ ಬಗ್ಗೆ, ಅಯೋಗ್ಯದ ಬಗ್ಗೆ ಆಸೆ ಮಾಡ್ತಾ ಇದ್ದಾನೆ. ಅದನ್ನು ಏರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆಚಾರ್ಯರು ಹೇಳಿದಂತೆ ಯಾರು ಅಯೋಗ್ಯವಾದದ್ದನ್ನು ಮಾಡ್ತಾನೆ, ಅಯೋಗ್ಯ ಮಿಚ್ಚನ್ ಪುರುಡಃ ಪತತ್ತೇವ ನ ಸಂಶಯ, ಅಯೋಗ್ಯಕ್ಕೆ ತನಗೆ ಸಿಗಲಿಕ್ಕೆ ಯೋಗ್ಯವಲ್ಲದಂತಹ ಫಲದ ಬಗ್ಗೆ ಯಾರು ಪ್ರಯತ್ನ ಮಾಡ್ತಾರೆ, ಇಚ್ಛೆಪಟ್ಟು ಪ್ರಯತ್ನ ಮಾಡ್ತಾರೆ, ಅವನ ಪತನವನ್ನು ಹೊಂದುತ್ತಾ ಇದ್ದಾನೆ ಅಂತ. ಹಾಗಾಗಿ ಅಯೋಗ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದ್ರಿಂದಾಗಿ ಅಂತ ಅಯೋಗ್ಯ ತಪಸ್ಸು ಮಾಡಿದ್ರಿಂದಾಗಿ ಬ್ರಹ್ಮಜ್ಞಾನಿಯ ಮಗ ಅಪಮೃತ್ಯುಗೆ ಈಡಾಗಬೇಕಾಯಿತು. ಆಗ ರಾಮಚಂದ್ರ ಅದನ್ನು ಗಮನಿಸಿ ಅಂತ ಅಯೋಗ್ಯ ತಪಸ್ಸು ಮಾಡತಕ್ಕಂತಹ ಜಂಘ ಎಂಬಂತ ಅಸುರ ಮೂಲತಃ ಇಲ್ಲಿ ಶಂಭುಕನಾಗಿ ಹುಟ್ಟಿದ್ದಾನೆ. ಅವನನ್ನು ಬಾಣಪ್ರಯೋಗ ಮಾಡಿ ಸುಟ್ಟು ಭಸ್ಮ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಅಯೋಗ್ಯವಾದ ಪ್ರಯತ್ನ ಮಾಡಿರತಕ್ಕಂತಹ ಆ ಜಂಘ ಎಂಬ ಅಸುರ ಶಂಭುಕನನ್ನ ಅವನನ್ನು ಸುಟ್ಟು ಭಸ್ಮ ಮಾಡಿದ. ಅವನು ದೇವ, ಬಹಳ ತಪಸ್ಸು ಮಾಡಿ ಇದ್ರೂ ಕೂಡ ಅವನ ತಪಸ್ಸೆಲ್ಲವೂ ವ್ಯರ್ಥವಾಯಿತು, ಅವನ ದೇಹವೂ ನಾಶ ಆಯಿತು. ಈ ರೀತಿಯಾಗಿ ಸರ್ವಸ್ವವನ್ನು ಕಳೆದುಕೊಂಡ, ಸರ್ವಕ್ಷಯ ಆಯಿತು. ಈ ರೀತಿಯಾಗಿ ಸರ್ವಕ್ಷಯವನ್ನು ಹೊಂದಿದ್ರಿಂದಾಗಿ ದೀನನಾಗಿ ದೇವಾನಿಸಿಕೊಂಡಿರತಕ್ಕಂತಹ ಆ ಜಂಘ ಎಂಬ ಅಸುರನನ್ನ, ಶಂಭೂಕನನ್ನ ಭಗವಂತ ಸುಟ್ಟು ಭಸ್ಮ ಮಾಡಿದ ರಾಮಚಂದ್ರ. ಆ ಅರ್ಥದಲ್ಲಿ ದೇವಸ್ಯ ಭರ್ಗ ಅಂತ. ಆದ್ರಿಂದಾಗಿ ತಪಸ್ಸು ಮಾಡುವುದು ತಪ್ಪಲ್ಲ, ಆದರೆ ಅಯೋಗ್ಯ ದೃಷ್ಟಿಯಿಂದ, ಅಯೋಗ್ಯ ಫಲದ ಆಸೆಯಿಂದ ಲೋಕಕ್ಷಯಕಾರಕವಾಗಿರತಕ್ಕಂತಹ ತಪಸ್ಸನ್ನು ಮಾಡುವುದು ಉಚಿತವಲ್ಲ. ಅಂತಹ ತಪಸ್ಸು ಅವನಿಂದ ನಡೆದಿದೆ, ಅದು ಲೋಕಕ್ಷಯಕಾರಕವಾದದ್ದು, ಲೋಕಕ್ಕೆ ಪೋಷಕವಲ್ಲ, ಲೋಕಕ್ಕೆ ಮಾರಕವಾದದ್ದು. ಅಂತಹ ತಪಸ್ಸನ್ನು ಕೂಡ ಮಾಡತಕ್ಕಂಥವನನ್ನ ರಾಮಚಂದ್ರ ಸುಟ್ಟು ಭಸ್ಮ ಮಾಡಿ ಸಾತ್ವಿಕವಾದ ತಪಸ್ಸಿಗೆ ತಾನು ಮನ್ನಣೆ ಕೊಡ್ತೇನೆ ವಿನಃ ತಾಮಸ ತಪಸ್ಸಿಗೆ ಮನ್ನಣೆ ಎಂದೆಂದೂ ಕೊಡುವುದಿಲ್ಲ ಎಂಬುದನ್ನು ಭಗವಂತ ಇಲ್ಲಿ ತೋರಿಸಿದ. ಆದ್ದರಿಂದಾಗಿ ದೇವಸ್ಯ ವರ್ಗಃ ಎಂಬುದಾಗಿ ಈ ರೀತಿಯ ಈ ಅರ್ಥದಲ್ಲಿ ತೆರೆದುಕೊಳ್ಳುತ್ತದೆ. ಅಥವಾ ಇನ್ನೊಂದು ಮುಖದಿಂದಲೂ ಕೂಡ ದೇವಸ್ಯ ವರ್ಗಃ ಎಂಬುದು ತೆರೆದುಕೊಳ್ತಾ ಇದೆ. ಹೇಗೆಂದರೆ ಕುರಂಗ ಎಂಬಂತಹ ಒಬ್ಬ ದೈತ್ಯ, ಅವನು ಏನು ವರವನ್ನು ಪಡೆದು ಕಾಗೆಗಳಿಗೆ 2 ಕಣ್ಣು ಇರುವ ತನಕ ತನಗೆ ನಾನು ಸಾಯಬಾರದು, ಕಾಗೆ ಎಲ್ಲಿವರೆಗೆ 2 ಕಣ್ಣಿರುತ್ತೋ ಅಲ್ಲಿವರೆಗೆ ನಾನು ಸಾಯಬಾರದು ಎಂಬುದಾಗಿ ವರವನ್ನು ಪಡೆದಿದ್ದ. ಎಲ್ಲ ಕಾಗೆಗಳ ಕಣ್ಣಿನಲ್ಲಿಯೂ ಕೂಡ ಆಶ್ರಯ ಪಡೆದಿದ್ದ. ಕಾಗೆಗಳು ಕೂಡ ತಮಗೆ ಈ ಕಣ್ಣಿನಲ್ಲಿ ಇವನಿಗೆ ಆಶ್ರಯ ಕೊಟ್ಟರೆ ತಮಗೆ ಬಲ ಬರುತ್ತದೆ ಎಂಬಂತಹ ಒಂದು ದುರುದ್ದೇಶದಿಂದ ಆ ಕಾಗೆಗಳು ಕೂಡ ಆ ಅಸುರನಿಗೆ, ಕುರಂಗ ಎಂಬ ಅಸುರನಿಗೆ ತಮ್ಮ ಕಣ್ಣಿನಲ್ಲಿ ಆಶ್ರಯ ನೀಡಿದವು. ಭಗವಂತ ಅಂತಹವನು ಆ ರೀತಿಯಾಗಿ ಕಣ್ಣಿನಲ್ಲಿ ಅವಲಂಬಿಸಿಕೊಂಡು ಅವನು ಅವಧ್ಯನಾಗಿ ಉಳಿದಿದ್ದ. ಅಂತವನನ್ನು ಕೂಡ ಭಗವಂತ ಸುಟ್ಟು ಭಸ್ಮ ಮಾಡಿದ. ಅಸುರಾವೇಶಕ್ಕೆ ಒಳಗಾಗಿ
ಕಾಗೆ ರೂಪದಲ್ಲಿ ಬಂದಿರತಕ್ಕಂತಹ ಜಯಂತ ಸೀತೆಯ ಎದೆಗೆ ಚುಚ್ಚಿದಾಗ ಭಗವಂತ ಅವನ ಕಣ್ಣನ್ನು ತೆಗಿತಾನೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಅವನ ಕಣ್ಣನ್ನು ತೆಗಿತಾನೆ. ಅವನ ಜೀವವನ್ನು ತೆಗೆಯುವುದಿಲ್ಲ, ಕಣ್ಣನ್ನು ತೆಗೆದ. ಅದಾದ ಬಳಿಕ ಭಗವಂತ ಎಲ್ಲ ಕಾಗೆಗಳ ಕಣ್ಣಿನಲ್ಲಿ ಆಶ್ರಯಿಸಿಕೊಂಡಿರತಕ್ಕಂತಹ ಆ ಕುರಂಗ ಎಂಬ ರಾಕ್ಷಸನನ್ನು, ದೈತ್ಯನನ್ನು ಕೊಲ್ಲಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಕಾಗೆಗಳಿಗೆ 2 ಕಣ್ಣಿರುವ ತನಕ ಅವನು ಅಬದ್ಧನಾಗಿ ಉಳಿದ್ಬಿಡ್ತಾನೆ. ಅದಕ್ಕೋಸ್ಕರ ಕಾಗೆಗಳಿಗೆ ಈಗ ಕಣ್ಣು ತೆಗಿಬೇಕು. 2 ಕಣ್ಣಿದ್ರೆ ಅವನು ಅಬದ್ಧನಾಗ್ತಾನೆ ಆ ದೈತ್ಯ. ಅದಕ್ಕೋಸ್ಕರವೇ ಕಾಗೆಗಳ ಒಂದೊಂದು ಕಣ್ಣನ್ನ ರಾಮಚಂದ್ರ ತೆಗೆದು ಬಿಟ್ಟ, ನಾಶ ಮಾಡಿದ. ಈ ರೀತಿಯಾಗಿ ಕಾಗೆಗಳ ಒಂದು ಕಣ್ಣು ಹೊರಟು ಹೋದ್ರಿಂದಾಗಿ 2 ಕಣ್ಣಿರುವ ತನಕ ಮಾತ್ರ ಅವನಿಗೆ ಅಬದ್ಧತ್ವ ಬರ. ಈಗ ಒಂದು ಕಣ್ಣು ಹೊರಟು ಹೋಗಿದ್ರಿಂದಾಗಿ ಆ ದೈತ್ಯ, ಆ ಕುರಂಗ ಎಂಬ ದೈತ್ಯ ಹತನಾಗಿ ಬಿಟ್ಟ. ಈ ರೀತಿಯಾಗಿ ರಾಮಚಂದ್ರ ಆ ಕಾಗೆಗಳ ಒಂದೊಂದು ಕಣ್ಣನ್ನು ತೆಗೆಯುವ ಮೂಲಕ 2 ಕಣ್ಣನ್ನು ಇಲ್ಲದಂತೆ ಮಾಡಿ ರಾಮಚಂದ್ರ ಆ ಕಣ್ಣಿನಲ್ಲಿ ಆಶ್ರಯಿಸಿಕೊಂಡಿರತಕ್ಕಂತಹ ಎಲ್ಲ ಆ ಕುರಂಗ ಎಂಬ ದೈತ್ಯನನ್ನ ಸುಟ್ಟು ಭಸ್ಮ ಮಾಡಿದ. ಈ ರೀತಿಯಾಗಿ ವರ ಪಡೆದರೂ ತಪಸ್ಸು ಮಾಡಿ ವರ ಪಡೆದರೂ ಕೂಡ ಕೊನೆಗೆ ಅವನು ಎಲ್ಲವುದನ್ನು ಕಳ್ಕೊಂಡ್ಬಿಟ್ಟ, ದೀನನಾಗಿ ಬಿಟ್ಟ ಆ ಎಂಬ ದೈತ್ಯ, ಕುರಂಗ ಎಂಬ ದೈತ್ಯ. ಆದ್ರಿಂದಾಗಿ ಅವನು ದೇವ, ಅವನನ್ನು ಭಗವಂತ ರಾಮಚಂದ್ರ ಸುಟ್ಟು ಭಸ್ಮ ಮಾಡಿದ ಎಂಬ ಅರ್ಥದಲ್ಲಿ ದೇವಸ್ಯ ವರ್ಗಃ ಎಂಬ ಶಬ್ದ ತೆರೆದುಕೊಳ್ತಾ ಇದೆ. ಇನ್ನೊಂದು ಮುಖದ ಅರ್ಥವನ್ನು ಕೂಡ ಹೇಳಬಹುದಾಗಿದೆ, ದೇವಸ್ಯ ವರ್ಗಃ ಎಂಬುದು. ಮೊದಲಿನಂತೆ ದೇವಸ್ಯ ಎಂಬುದಕ್ಕೆ ದೇವತೆಗಳು ಅಂತ ಅರ್ಥ ಅಲ್ಲ, ಆ ದೀನರಾಗಿರ್ತಕ್ಕಂಥ ದೈತ್ಯರು, ಸುರಾಣಕ ಎಂಬ ದೈತ್ಯರು, ಅವರೆಲ್ಲರೂ ಕೂಡ ನಾವು ಎಷ್ಟೇ ಕೆಟ್ಟ ಪಾಪ ಮಾಡಿದರೂ ಕೂಡ, ದುಷ್ಟ ಮಹಾಪಾಪ ಮಾಡಿದರೂ ಕೂಡ ನಮಗೆ ಮೋಕ್ಷಕ್ಕೇನೂ ತೊಂದರೆ ಬರಬಾರದು. ನಾವು ಮೋಕ್ಷಕ್ಕೆ ಹೋಗ್ಬೇಕು. ಎಷ್ಟು ಪಾಪ ಮಾಡಿದರೂ ನಾವು ಮೋಕ್ಷಕ್ಕೆ ಹೋಗ್ಬೇಕು, ನಮಗೆ ಮೋಕ್ಷಕ್ಕೆ ಯಾವ ತೊಂದರೆಯೂ ಆಗಬಾರದು ಅಂತ ಬ್ರಹ್ಮದೇವರನ್ನು ಕುರಿತು ಅವರು ತಪಸ್ ಮಾಡಿ ವರ ಪಡಿತಾ ಇದ್ದಾರೆ. ಆವಾಗ ಬ್ರಹ್ಮದೇವರು ಒಂದು ಮಾತು ಹೇಳಿದರು, ನೀವು ಎಲ್ಲಿವರೆಗೆ ಸೀತಾ ಲಕ್ಷ್ಮೀನಾರಾಯಣರಿಗೆ ವಿಯೋಗವನ್ನು ತಿಳ್ಕೊಳ್ಳುವುದಿಲ್ವೋ ಅಲ್ಲಿವರೆಗೆ ನಿಮಗೆ ಯಾವ ತೊಂದರೆಯೂ ಕೂಡ ಇಲ್ಲ. ಎಷ್ಟೇ ಪಾಪ ಮಾಡಿದರೂ ಕೂಡ ನಿಮಗೆ ಮೋಕ್ಷಕ್ಕೆ ಪ್ರತಿಬಂಧಕವಾಗುವುದಿಲ್ಲ, ಅಡೆತಡೆ ಬರುವುದಿಲ್ಲ. ಆದರೆ ಲಕ್ಷ್ಮಿಯಿಂದ ನಾರಾಯಣರಿಗೆ ಮಾತ್ರ ವಿಯೋಗವನ್ನು ಮಾತ್ರ ನೀವು ಎಂದೂ ಕೂಡ ತಿಳ್ಕೊಳ್ಬಾರದು. ಅದನ್ನು ತಿಳ್ಕೊಂಡ್ಬಿಟ್ರೆ ನಿಮಗೆ ಖಂಡಿತವಾಗಿಯೂ ಕೂಡ ಏನಾಗುತ್ತೆ, ನಿಮಗೆ ತೊಂದರೆ ಆಗತ್ತೆ. ಹಾಗಿಲ್ಲ ಅಂತಾದ್ರೆ ನಿಮಗೆ ಎಷ್ಟೇ ಪಾಪ ಮಾಡಿದರೂ ಕೂಡ ಮೋಕ್ಷಕ್ಕೆ ತೊಂದರೆ ಆಗುವುದಿಲ್ಲ ಎಂಬುದಾಗಿ ಹೇಳಿದರು. ಆವಾಗ ಅವರು ಸಾಧನೆ ಮಾಡಿಕೊಳ್ಬೇಕು ಅಂತ ರಾಮಾವತಾರ ಕಾಲದಲ್ಲಿ ಅವರೆಲ್ಲರೂ ಕೂಡ ಸುರಾಣಕ ಎಂಬ ದೈತ್ಯರು ಹುಟ್ಟಿದ್ದಾರೆ ಭೂಮಿಯಲ್ಲಿ. ಅವರ ಎಲ್ಲವರನ್ನೂ ಕೂಡ ಮಾಯಾಸ್ವರೂಪಿಣಿಯಾಗಿರ್ತಕ್ಕಂತಹ ಸೀತಾದೇವಿ ವ್ಯಾಮೋಹಗೊಳಿಸಿಬಿಟ್ಲು. ಯಾಕೆಂದ್ರೆ ಅವರು ದುಷ್ಟರು, ಸ್ವಭಾವತಃ ದುಷ್ಟರು, ಅವರಿಗೆ ಮೋಕ್ಷ ಯೋಗ್ಯವಾದದ್ದಲ್ಲ. ಯಾವ ರೀತಿಯಲ್ಲಿ ನಾಯಿಗೆ ಪವಿತ್ರವಾದ ಹವಿಸ್ಸು ಹೇಗೆ ಅಯೋಗ್ಯವೋ ಅದೇ ರೀತಿಯಾಗಿ ಸ್ವಭಾವತಃ ದುಷ್ಟರಾಗಿರ್ತಕ್ಕಂಥ ಸುರಾಣಕ ದೈತ್ಯರಿಗೆ ಅವರಿಗೆ ಮೋಕ್ಷ ಯೋಗ್ಯವಾದದ್ದಲ್ಲ. ಹಾಗಾಗಿ ಅವರ ಮೋಕ್ಷವನ್ನು ಅವರಿಗೆ ತಪ್ಪಿಸಬೇಕಾಗಿದೆ. ಅದಕ್ಕೋಸ್ಕರ ಆ ಮಹಾದೇವಿ, ಮಾಯಾದೇವಿಯಾಗಿರ್ತಕ್ಕಂತಹ ಸೀತಾದೇವಿ ಏನ್ ಮಾಡಿದ್ರು, ಅವಳಿಗೆ ಅವರಿಗೆಲ್ಲ ಮೋಹ ಬರೆಸುತ್ತಾ ಇದ್ದಾಳೆ. ತಾನು ರಾವಣನಿಂದ ಅಪಹೃತಳಾದದ್ದು ಎಂಬ ಭಾವನೆ ಬರುವಂತೆ ಮಾಡಿದ್ದಾಳೆ. ರಾಮ ತನ್ನ ವಿಯೋಗದಿಂದ ಬಹಳ ಅತ್ತ ಅಂತ ಎಲ್ಲಾ ಕಡೆಯಲ್ಲಿ ಹುಡುಕಾಡಿದ ಎಂಬ ಅವಳಿಗೆ ಆ ತಪ್ಪು ವ್ಯಾಮೋಹ, ತಪ್ಪಾದಂತಹ ಜ್ಞಾನ ಬರುವಂತೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಮತ್ತೆ ರಾಮ ಈ ರೀತಿಯಾಗಿ ಸೀತೆಯ ಪರಗ್ರಹದಲ್ಲಿ ರಾವಣನ ಮನೆಯಲ್ಲಿದ್ಲು. ಅಂತಹ ರಾವಣ ಮನೆಯಲ್ಲಿ ಇರತಕ್ಕಂತಹ ಆ ಯಾವ ಅಶೋಕವನದಲ್ಲಿದ್ಲು, ರಾವಣನ ಅಧೀನದಲ್ಲಿದ್ಲು. ಅವಳನ್ನ ಮತ್ತೆ ರಾಮಚಂದ್ರ ಕಾಮುಕನಾಗಿ ಹಿಂದೆ ಮುಂದೆ ನೋಡದೇನೆ ಅವಳ ಏನ್ ಮಾಡಿದ, ಕಾಮುಕನಾಗಿ ಪುನಃ ಆ ಸೀತೆಯನ್ನು ಪರಿಗ್ರಹಣೆ ಮಾಡಿದ. ಆ ರೀತಿಯಾಗಿ ನಾವು ಲೋಕದಲ್ಲಿ ನಿಜವಾಗಿ ಮಾಡಬಾರದಿತ್ತು. ರಾಮಚಂದ್ರ ವಿಚಾರ ಮಾಡ್ತೇನೆ ಕಾಮುಕನಾಗಿ ಮತ್ತೆ ದೂರಳಾಗಿರ್ತಕ್ಕಂತಹ ಸೀತೆಯನ್ನು ಮತ್ತೆ ಸ್ವೀಕಾರ ಮಾಡಿದ ಎಂಬುದಾಗಿ ಈ ರೀತಿಯಾಗಿ ತಿಳ್ಕೊಂಡ್ರು. ಈ ರೀತಿಯಾಗಿ ಎಲ್ಲಾ ಕಡೆಯಲ್ಲಿ ಪ್ರಚಾರ ಮಾಡಿದರು ಅವರು. ಈ ಲೋಕಾಪವಾದ ಭಯದಿಂದ ಆಗ ಭಗವಂತನಿಗೆ ಯಾವ ಲೋಕ ಅಪವಾದವೂ ಇಲ್ಲ. ಲೋಕದೃಷ್ಟಿಯಿಂದ ಒಬ್ಬ ರಾಜನಾಗಿ ಕುಟುಂಬ ಸದಸ್ಯರ ಪ್ರಯುಕ್ತ ಏನಾದರೂ ಅಪವಾದ ಬಂದಾಗ ಆಡಳಿತ ಸೂತ್ರಧಾರನು ತಾನು ಆದರ್ಶನಾಗಿರಬೇಕು, ಕಳಂಕವನ್ನು ಅಪವಾದವನ್ನು ಕಳೆದುಕೊಳ್ಳಬೇಕು.
ಆ ಕಳೆದುಕೊಳ್ಳಿಕ್ಕೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧನಾಗಬೇಕು ಎಂಬುದಾಗಿ ರಾಜರಿಗೆ, ಲೋಕದ ರಾಜರಿಗೆ ಒಂದು ಮಾರ್ಗದರ್ಶನವನ್ನು ನೀಡಲಿಕ್ಕೋಸ್ಕರವೇ ಮರ್ತ್ಯಾವತಾರ ಸ್ತಿಹ ಮರ್ತ್ಯ ಶಿಕ್ಷಣ ಎನ್ನುವಂತೆ ರಾಮಚಂದ್ರ ಏನು ಮಾಡಿದ ಅಂತ ಹೇಳಿಬಿಟ್ರೆ, ಲೋಕ ದೃಷ್ಟಿಯಿಂದ ಸೀತೆಯನ್ನು ಬಿಟ್ಟಂತೆ ತೋರಿಸಿದ್ದಾನೆ. ಅರಣ್ಯಕ್ಕೆ ಲಕ್ಷ್ಮಣನ ಮೂಲಕ ಕಳಿಸ್ತಾ ಇದ್ದಾನೆ. ವಸ್ತುತಸ್ತು ರಾಮಚಂದ್ರನಿಗೆ ಸೀತಾವಿಯೋಗ ಇಲ್ಲ. ಪುನಃ ಆ ಎಲ್ಲ ಸುರಾಣಕ ದೈತ್ಯರು ಏನ್ ತಿಳ್ಕೊಂಡ್ರು, ಮತ್ತೆ ಪುನಃ ರಾಮಚಂದ್ರ ಸೀತೆಯನ್ನು ಬಿಟ್ಟ, ಸೀತೆಯ ವಿಯೋಗ ರಾಮನಿಗೆ ಆಯಿತು ಎಂಬುದಾಗಿ ಲಕ್ಷ್ಮೀನಾರಾಯಣರಿಗೆ ಈ ರೀತಿಯಾಗಿ ವಿಯೋಗವನ್ನ ತಿಳ್ಕೊಂಡ್ಬಿಟ್ರು. ಅದಕ್ಕೆ ಸರಿಯಾಗಿ ಸೀತೆ ಮತ್ತು ರಾಮಚಂದ್ರ ದೇವರು ಇಬ್ಬರು ಕೂಡ ನಟನೆ ಮಾಡ್ತಾ ಇದ್ದಾರೆ. ಸೀತೆ ತಾನು ಅರಣ್ಯಕ್ಕೆ ಹೋಗಿ ಅಳುವಂತೆ ಅವಳು ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ರಾಮಚಂದ್ರ ಲೋಕಾಪವಾದಕ್ಕೆ ಭೀತನಾಗಿ ತಾನು ಕಳಿಸಿದಂತೆ ನಟನ ಮಾಡ್ತಾ ಇದ್ದಾನೆ, ತಾನು ಸೀತೆಯನ್ನು ಬಿಟ್ಟಂತೆ ನಟನ ಮಾಡ್ತಾ ಇದ್ದಾರೆ. ಹೀಗೆ ಲೋಕದ ತಂದೆ ತಾಯಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರು ಈ ನಟನೆಯಿಂದ, ವ್ಯಾಮೋಹಕರವಾದ ನಟನೆಯಿಂದ ಆ ಸುರಾಣಕ ದೈತ್ಯರು ಲಕ್ಷ್ಮೀನಾರಾಯಣರಿಗೆ, ಸೀತಾರಾಮಚಂದ್ರ ದೇವರಿಗೆ ವಿಯೋಗವನ್ನ ತಿಳ್ಕೊಂಡ್ಬಿಟ್ರು. ಈ ವಿಯೋಗ ತಿಳ್ಕೊಂಡಿದ್ದರಿಂದಾಗಿ ಅವರೆಲ್ಲರೂ ಕೂಡ ಏನಾದ್ರು ಅಂದ್ರೆ ಆ ಮೋಕ್ಷ ಅವರಿಗೆ ಎಟಕಲಿಲ್ಲ. ಮೊದಲೇ ಬ್ರಹ್ಮದೇವರು ಹೇಳಿದ್ದಾರೆ, ಎಲ್ಲಿವರೆಗೆ ನೀವು ಯೋಗವನ್ನು ತಿಳ್ಕೊಳ್ಳೋದಿಲ್ಲೋ ಅಲ್ಲಿವರೆಗೆ ತೊಂದರೆ ಆಗುವುದಿಲ್ಲ. ವಿಯೋಗ ತಿಳ್ಕೊಂಡ್ಬಿಟ್ರೆ ನಿಮಗೆ ಮೋಕ್ಷ ಖಂಡಿತವಾಗಿ ಎಟಕುವುದಿಲ್ಲ ಅಂತ ಮೊದಲೇ ಹೇಳಿದ್ರಿಂದಾಗಿ ಈಗ ಅವರಿಗೆ ಮೋಕ್ಷವನ್ನು ತಪ್ಪಿಸಲಿಕ್ಕೋಸ್ಕರವೇ ಸೀತಾರಾಮರು ತಮ್ಮ ವಿಯೋಗದ ಒಂದು ದೃಶ್ಯವನ್ನ ವ್ಯಾಮೋಹಕರವಾಗಿ ತೋರಿಸ್ತಾ ಇದ್ದಾರೆ. ಅದರಿಂದಾಗಿ ವಿಯೋಗವನ್ನು ತಿಳ್ಕೊಂಡಿದ್ರಿಂದಾಗಿ ಆ ಸುರಾಣಕ ದೈತ್ಯರೆಲ್ಲರೂ ಕೂಡ ಮೋಕ್ಷವನ್ನು ತಲುಪಲಿಲ್ಲ. ಈ ರೀತಿಯಾಗಿ ತಪ್ಪಾಗಿ ತಿಳ್ಕೊಂಡಿದ್ರಿಂದಾಗಿ ಅಂಧಂತಮಸ್ಸಿನಲ್ಲೇ ಹೋಗಿ ಬಿಟ್ರು. ಈ ರೀತಿಯಾಗಿ ಆ ಎಲ್ಲ ಎಷ್ಟು ಸಾಧನೆ ಮಾಡಿದರೂ ಕೂಡ ಸ್ವಭಾವತಃ ದುಷ್ಟರಾಗಿ ಎಲ್ಲವುದನ್ನು ಕಳ್ಕೊಂಡಿರ್ತಕ್ಕಂತಹ ದೀನರಾಗಿರ್ತಕ್ಕಂತಹ, ಆದ್ರಿಂದಾಗಿ ದೇವಾನಿಸ್ಕೊಂಡಿರ್ತಕ್ಕಂತಹ ಆ ಸುರಾಣಕ ದೈತ್ಯರಿಗೆ ಮೋಹವನ್ನು ಭರಿಸುವ ಮೂಲಕ ಭಗವಂತ ಅಂಧಂತಮಸ್ಸಿನಲ್ಲಿ ಹಾಕಿ ಅವರಿಗೆ ದುಃಖ ರೂಪವಾದಂತಹ ನಾಶವನ್ನು ಕೊಟ್ಟ, ಅವರನ್ನು ಸಂಪೂರ್ಣ ನಾಶ ಮಾಡಿದ. ಈ ಅರ್ಥದಲ್ಲೇನೆ ದೇವಸ್ಯ ವರ್ಗ, ವರ್ಗ ಅಂದ್ರೆ ಬೃಸತಿ ಪಾಕೆ, ನರಕದಲ್ಲಿ ದುಃಖದಲ್ಲಿ ಅವರನ್ನೆಲ್ಲ ಪಚನ ಮಾಡಿದ, ದುಃಖದಲ್ಲಿ ಅವರು ಸುಟ್ಟು ಒದ್ದಾಡುವಂತೆ ಮಾಡಿದ. ಆ ಅರ್ಥದಲ್ಲಿ ಭರ್ಗ ಎಂಬುದಕ್ಕೆ ಏನರ್ಥ, ಪಾಕ ಮಾಡುದು, ದುಃಖವನ್ನು ಕೊಟ್ಟು ಅವರು ದುಃಖದಿಂದ ಬೇಯುವಂತೆ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ದೇವಸ್ಯ ವರ್ಗ ಎಂಬುದು ಅನೇಕ ಆಯಾಮದಲ್ಲಿ ತೆರೆದುಕೊಳ್ಳುವಂತಹದ್ದು. ದೇವಸ್ಯ ವರೇಣ್ಯಂ, ದೇವಸ್ಯ ವರೇಣ್ಯಂ ಎಂಬುದಕ್ಕೆ ಇನ್ನೊಂದು ಮುಖದ ಅಭಿಪ್ರಾಯವನ್ನು ಕೂಡ ಹೇಳಬಹುದಾಗಿದೆ. ಸಜ್ಜನರು ಯಾವಾಗಲೂ ರಾಮಚಂದ್ರ ಅಂದ್ರೆ ಗುಣಸಮುದ್ರ, ಗುಣಸಮುದ್ರನಾದ ರಾಮಚಂದ್ರನನ್ನು ಎಲ್ಲ ಸಜ್ಜನರು ಎಲ್ಲಾ ಕಡೆಯಿಂದಲೂ ಕೂಡ ಆ ಮುತ್ತಿಗೆ ಹಾಕ್ತಾ ಇದ್ರಂತೆ. ಅವರೇನು ತನ್ನ ಹತ್ರ ಎಲ್ಲರೂ ಬರಬೇಕು ಅಂತ ರಾಮಚಂದ್ರ ಅಪೇಕ್ಷೆ ಪಡ್ತಾ ಇಲ್ಲ. ಸಮುದ್ರ ಎಂದೂ ಕೂಡ ನದಿ ತನ್ನ ಹತ್ರ ಬರಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ, ಅಪೇಕ್ಷೆ ಪಡೋದಿಲ್ಲ. ನದಿಗಳೇ ತಾನಾಗಿ ಎಲ್ಲ ಕಡೆಯಿಂದ ಸಮುದ್ರದ ಹತ್ರ ಬರ್ತವೆ, ಸಮುದ್ರವನ್ನು ಹೋಗಿ ಸೇರ್ತವೆ. ಅದೇ ರೀತಿಯಾಗಿ ಭಗವಂತ ಗುಣ ಸಮುದ್ರ, ಅವನ ಹತ್ರ ಈ ಜ್ಞಾನಿಗಳೆಂಬಂತಹ ಸಜ್ಜನರೆಂಬ ನದಿಗಳು ತಾವಾಗೇ ಬಂದು ಸೇರ್ತಾ ಇದ್ರು. ಸಜ್ಜನರಿಂದ ಯಾವಾಗಲೂ ಕೂಡ ಭಗವಂತ ಸೇವೆನಾಗಿದ್ದ. ಅವರಾಗೆ ಪ್ರವಾಹ ರೂಪದಲ್ಲಿ, ನದಿ ಪ್ರವಾಹ ರೂಪದಲ್ಲಿ ಆ ಸಮುದ್ರಕ್ಕೆ ಹೋಗಿ ಸೇರುವಂತೆ ಆ ಎಲ್ಲ ಸಜ್ಜನ ಪ್ರವಾಹವೇ ಗುಣಸಮುದ್ರನಾದ ರಾಮಚಂದ್ರನನ್ನು ಸೇರ್ತಾ ಇತ್ತು. ಹೀಗೆ ಎಲ್ಲ ಸಜ್ಜನರನ್ನು ಕೂಡ ಭಗವಂತ ಸಮುದ್ರ ಹೇಗೆ ನದಿಯನ್ನು ಆಕರ್ಷಣೆ ಮಾಡುವಂತೆ ಎಲ್ಲ ಸಜ್ಜರ ಎಂಬ ನದಿಯನ್ನ ಭಗವಂತ ಆಕರ್ಷಣೆ ಮಾಡತಕ್ಕಂತಹ ಗುಣಸಮುದ್ರನಾಗಿದ್ದ. ಆ ಅರ್ಥದಲ್ಲಿ ದೇವಸ್ಯ ವರೇಣ್ಯಂ, ದೈವೀ ಸಂಪತ್ತಿನಿಂದ ಸಂಪನ್ನರಾದ ಎಲ್ಲ ಸಜ್ಜನರಿಗೂ ಕೂಡ ಭಗವಂತ ಸೇವೆನಾಗಿದ್ದ, ಅವರೇ ಬಂದು ಸೇವೆ ಮಾಡ್ತಾ ಇದ್ರು ಎಂಬ ಅರ್ಥದಲ್ಲಿ ದೇವಸ್ಯ ವರೇಣ್ಯಂ. ಇದನ್ನೇ ಸರ್ವದಾ ಅಭಿಗತ ಸದ್ದಿಹಿ ಸಮುದ್ರ ಇವ ಸಿಂಧುಬಿಹಿ ಅಂತ, ನದಿಗಳೆಲ್ಲ ಯಾವ ರೀತಿ ಸಮುದ್ರದಿಂದ ಸುತ್ತುವರಿಯಲ್ಪಡ್ತದೋ ಅದೇ ರೀತಿಯಾಗಿ ಸರ್ವದಾ ಸಜ್ಜನರೆಂಬಂತಹ ನದಿಗಳಿಂದ ಭಗವಂತ ಸುತ್ತುವರಿಯಲ್ಪಟ್ಟಿದ್ದ ಆ ಗುಣಸಮುದ್ರನಾದ ಭಗವಂತ ಎಂಬುದಾಗಿ ವಾಲ್ಮೀಕಿ ರಾಮಾಯಣದಲ್ಲಿಯೂ ಕೂಡ ವಿವರಿಸಲಾಗಿದೆ. ಅದನ್ನೇ ಇಲ್ಲಿ ದೇವಸ್ಯ ವರೇಣ್ಯಂ ಎಂಬ ಶಬ್ದ, ಆ ವಚನ ಅದನ್ನೇ ಸ್ಪಷ್ಟಪಡಿಸ್ತಾ ಇದೆ. ಅಂತ ಭಗವಂತ ಧೀಮಹಿ, ರಾಮಚಂದ್ರ ಧೀಮಹಿ, ಧೀಮಹಿ ಇದು ಕ್ರಿಯಾಪದವೂ ಹೌದು, ಗುಣವಾಚಕವಾದಂತಹ ಶಬ್ದವೂ ಕೂಡ ಹೌದು. ಇದು ಧೀಮಹಿ ಅಂದ್ರೆ ಧ್ಯಾನ ಮಾಡುತ್ತೇವೆ, ಇಂತಹ ಭಗವಂತನ ದಿವ್ಯವಾದ ಸ್ವರೂಪವನ್ನ ನಾವು ಧ್ಯಾನ ಮಾಡುತ್ತೇವೆ ಎಂಬುದಾಗಿ ಒಂದು ಅರ್ಥ. ಆದರೆ ಕ್ರಿಯಾವಾಚಕ ಪದ ಆದರೆ ಇದು ಕ್ರಿಯಾವಾಚಕ ಪದವೂ ಹೌದು. ಇನ್ನೊಂದು ಅಭಿಪ್ರಾಯ ಏನಂದ್ರೆ ಇದು ರಾಮನ ಗುಣವನ್ನು ಹೇಳ್ತಾ ಇದೆ.
ರಾಮನ ಒಂದು ಲೋಕೋತ್ತರವಾದ ಗುಣವನ್ನ ಧೀಮಹಿ ಎಂಬ ಶಬ್ದ ಹೇಳ್ತಾ ಇದೆ. ಏನರ್ಥ? ಧೀಮಹಿ ಅಂದ್ರೆ ಮಹೀಂ ಧಿನೋತಿ ಅಂದ್ರೆ ಭೂಮಿಯನ್ನ ಧಿನೋತಿ ಪುಷ್ಟೀಕರಿಸ್ತಾನೆ, ಅಥವಾ ಧಿನುಪ್ರೀಣನೆ ಸಂತೋಷಪಡಿಸ್ತಾನೆ, ಪುಷ್ಟೀಕರಿಸ್ತಾನೆ, ಸಂತೋಷಪಡಿಸ್ತಾ ಇದ್ದಾನೆ. ಈ ಅರ್ಥದಲ್ಲಿ ಧೀಮಹಿ ಎಂಬ ಶಬ್ದ ತೆರೆದುಕೊಳ್ತಾ ಇದೆ. ರಾಮಚಂದ್ರ ಭೂಪತಿಯಾದ. ಅವನು ಭೂಪತಿಯಾಗಿ ಭೂಮಿಗೆ ಸಂತೋಷ ಕೊಟ್ಟಟ್ಟು ಭೂಮಿಗೆ ಪುಷ್ಟಿ ಕೊಟ್ಟಷ್ಟು ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತಿ. ರಾಮಚಂದ್ರ ಧರ್ಮದಿಂದ ರಾಜ್ಯಪಾಲನೆ ಮಾಡುವಾಗ ಯಾವ ಹಾನಿಯೂ ಇಲ್ಲ, ಯಾವ ಅನಿಷ್ಟವೂ ಕೂಡ ಎದುರಿಸುವ ಪ್ರಸಂಗ ಬರಲಿಲ್ಲ. ಎಲ್ಲ ಇಷ್ಟವನ್ನು ಕೂಡ ಪ್ರಜೆಗಳು ಪಡಿತಾ ಇದ್ರು. ಎಲ್ಲ ಧನಧಾನ್ಯದಿಂದ ಸಮೃದ್ಧಿ ಇತ್ತು. ಯಾವ ರೋಗ ರುಜಿನವೂ ಇರಲಿಲ್ಲ, ಯಾವ ಅಪಮೃತ್ಯಾದಿಗಳಿರಲಿಲ್ಲ, ವೈಧುರ್ಯಾದಿ ದುಃಖಗಳು ಇರಲಿಲ್ಲ. ಆ ರೀತಿಯಾಗಿ ರಾಮಚಂದ್ರ ಧರ್ಮದಿಂದ ಚೆನ್ನಾಗಿ ರಾಜ್ಯವನ್ನು ಪಾಲನೆ ಮಾಡಿ ತನ್ನ ಮಕ್ಕಳಂತೆ ಆ ಎಲ್ಲ ಭೂಮಿಯಲ್ಲಿರ್ತಕ್ಕಂಥ ಪ್ರಜೆಗಳನ್ನ ಪಾಲನೆ ಮಾಡಿದ. ಪುತ್ರ ನಿರ್ವಿಶೇಷೇಣ ಪ್ರಜೆಗಳನ್ನೆಲ್ಲ ಪಾಲನೆ ಮಾಡಿದ. ಇದರಿಂದಾಗಿ ಭೂತಾಯಿಯೂ ಅಷ್ಟೇ ಒಳ್ಳೆ ಗುಣದಿಂದ ಸಮೃದ್ಧಳಾಗಿಬಿಟ್ಲು. ವಿಶೇಷವಾದ ಬ್ರಹ್ಮದೇವರ ಲೋಕದ ಗುಣ ಭೂಲೋಕದಲ್ಲಿ ಬಂತು. ಬ್ರಹ್ಮದೇವರ ಲೋಕದಲ್ಲಿ ಇರಬಹುದಾದಂತಹ ಗುಣವೆಲ್ಲ ಭೂಲೋಕದಲ್ಲಿ ಬಂದು ಸೇರ್ತು ರಾಮಚಂದ್ರನ ಆಡಳಿತದ ಪ್ರಭಾವದಿಂದಾಗಿ. ಆದಿಂದಾಗಿ ಈ ರೀತಿಯಾಗಿ ಬ್ರಹ್ಮದೇವರ ಲೋಕದ ಗುಣಗಳಿಂದ ಭೂದೇವಿಯನ್ನು ಪುಷ್ಟೀಕರಿಸಿ ವೈಭವೀಕರಿಸಿ ಆಕೆಗೆ ಸಂತೋಷ ನೀಡಿದ್ರಿಂದಾಗೇ ಮಹಿಂ ಧಿನೋತಿ ಭೂಮಿಯನ್ನು ಪುಷ್ಟೀಕರಿಸ್ತಾ ಇದ್ದಾನೆ, ಭೂಮಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಆ ಅರ್ಥದಲ್ಲಿ ಭೂಮಿ ಪೋಷಕನಾಗಿ ಭೂಮಿಗೆ ಪುಷ್ಟಿ ಕೊಟ್ಟು ಬ್ರಹ್ಮದೇವರ ಲೋಕದಿಂದ ಭೂಮಿಗೆ ಪುಷ್ಟಿ ಕೊಟ್ಟು ಅವಳನ್ನು ಆನಂದಪಡಿಸಿದ್ರಿಂದಾಗಿ ಭೂತಾಯಿಯನ್ನು ಆನಂದಪಡಿಸಿದ್ರಿಂದಾಗಿ ಧೀಮಹಿ ಎಂಬ ಶಬ್ದ ತೆರೆದುಕೊಳ್ಳುತ್ತದೆ. ಆ ಮಹೀಂ ಧಿನೋತೀತಿ ಧೀಮಹಿ. ಎಷ್ಟಂದ್ರೆ ರಾಮಚಂದ್ರ ದೇವನ ಆಳ್ವಿಕೆಯ ಕಾಲದಲ್ಲಿ ಆ ಲೋಕದಲ್ಲೇನೆ ಎಲ್ಲ ಬೇರೆ ಬೇರೆ ದೇವತಾ ಲೋಕದ ವೈಭವವನ್ನ ಸೊಬಗನ್ನ ಅವರು ಅನುಭವಿಸ್ತಾ ಇದ್ರು ಪ್ರಜೆಗಳಾದ್ರಿಂದಾಗಿ ಆ ದೇವಲೋಕಕ್ಕೆ ಬೇಡಿಕೆ ಇಲ್ಲಂತಾಯ್ತಂತೆ. ಬ್ರಹ್ಮದೇವರ ಲೋಕಕ್ಕೂ ಬೇಡಿಕೆ ಇಲ್ಲ. ಯಾಕೆ ಬ್ರಹ್ಮದೇವರ ಲೋಕಕ್ಕೆ ಯಾಕೆ ಹೋಗಬೇಕು? ಇತರ ದೇವತೆಗಳ ಲೋಕಕ್ಕೆ ನಾವು ಯಾಕೆ ಹೋಗಬೇಕು? ರಾಮಚಂದ್ರನ ಈ ಆಳ್ವಿಕೆಯಲ್ಲಿ ಭೂಲೋಕದಲ್ಲೇ ನಮಗೆಲ್ಲಾ ಸೌಲಭ್ಯ, ಇತರ ಲೋಕದಲ್ಲಿರುವಂತಹ ದೇವಲೋಕದ ಸೌಲಭ್ಯ ನಮಗೆ ಸಿಗ್ತಾ ಇದೆ ಅಂತ ಎಲ್ಲರೂ ಕೂಡ ತಮ್ಮ ಆ ಪ್ರಜೆಗಳು ಆ ಬೇರೆ ದೇವಲೋಕದ ಬ್ರಹ್ಮಲೋಕದ ಒಂದು ಅವರಿಗೆ ಬೇಡಿಕೆ ಉಂಟಾಗಿಲ್ಲ. ಆ ಬ್ರಹ್ಮಲೋಕಕ್ಕೆ ಬೇಡಿಕೆ ಇಲ್ಲ ಅಂತಾಯ್ತು, ಇತರ ದೇವತೆಗಳ ಲೋಕಕ್ಕೆ ಬೇಡಿಕೆ ಇಲ್ಲ ಅಂತಾಯ್ತು, ಮಹತ್ವವನ್ನೇ ಕಳೆದುಕೊಂಡ್ಬಿಡ್ತು. ಆ ರೀತಿಯಾಗಿ ರಾಮಚಂದ್ರ ಚೆನ್ನಾಗಿ ಆ ದೇವತೆಗಳ ವಿಚಾರ ಮಾಡಿ ಬ್ರಹ್ಮದೇವರ ಹತ್ರ ಪರಮಾತ್ಮ ಅವತಾರ ಕಾರ್ಯ ಎಲ್ಲ ಮುಗಿದಿದೆ, ಪರಮಾತ್ಮ ಇನ್ನು ಭೂಮಿಯನ್ನು ಬಿಡಬೇಕು, ನಮ್ಮ ಲೋಕಕ್ಕೆ ಏನು ಬೆಲೆ ಇಲ್ಲಂತಾಗಿದೆ, ಎಲ್ಲಿ ತನಕ ಭೂಲೋಕದಲ್ಲಿ ಇರ್ತಾನೋ ಎಲ್ಲಾ ಪ್ರಜೆಗಳು ಆ ಲೋಕವನ್ನೇ ಅಪೇಕ್ಷೆ ಪಡ್ತಾರೆ ವಿನಃ ಯಾವ ಪ್ರಜೆಗಳೂ ಕೂಡ ನಮ್ಮ ಲೋಕವನ್ನು ಅಪೇಕ್ಷೆ ಪಡುವುದಿಲ್ಲ. ನಮ್ಮ ಲೋಕಕ್ಕೆ ಮಹತ್ವ ಉಳಿಬೇಕಾಗಿದೆ, ಬೇಡಿಕೆ ಬರಬೇಕಾಗಿದೆ. ಆದ್ದರಿಂದಾಗಿ ಆದಷ್ಟು ಶೀಘ್ರ ರಾಮಚಂದ್ರ ಭೂಮಿಯನ್ನು ಬಿಡುವಂತೆ ನೀನು ಪ್ರಾರ್ಥಿಸಬೇಕು ಅಂತ ಆ ಬ್ರಹ್ಮದೇವರನ್ನು ಕುರಿತು ಎಲ್ಲ ದೇವತೆಗಳು ಬೇಡಿಕೊಂಡಾಗ ಬ್ರಹ್ಮದೇವರು ತಮ್ಮ ಪ್ರತಿನಿಧಿಯಾಗಿರ್ತಕ್ಕಂತಹ ರುದ್ರದೇವರನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ರುದ್ರದೇವರು ಆ ದೇವತೆಗಳ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆಗ ರಾಮಚಂದ್ರ ಅದನ್ನು ಆ ದೇವತಾ ಪ್ರಾರ್ಥನೆಯನ್ನು ಮನ್ನಿಸಿ ತಾನು ಪರಂಧಾಮಕ್ಕೆ ಹೋಗಲಿಕ್ಕೆ ನಿರ್ಧಾರ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ದೇವತೆಗಳೇ ಬಂದು ಬೇಡಬೇಕಾಯಿತು, ರಾಮಚಂದ್ರ ನೀನು ಭೂಮಿ ಬಿಡು, ಖಂಡಿತವಾಗಿ ಕೂಡ ನಮ್ಮ ಲೋಕಕ್ಕೆ ಬೆಲೆ ಇಲ್ಲಂತಾಗತ್ತೆ, ಭೂಲೋಕವನ್ನು ಇಷ್ಟು ಚೆನ್ನಾಗಿ ನೀನು ವೈಭವೀಕರಿಸಿದ್ದಿ, ಗುಣದಿಂದ ಪುಷ್ಟೀಕರಿಸಿದ್ದಿ ಎಂಬುದಾಗಿ ಪ್ರಾರ್ಥನೆ ಮಾಡುವಷ್ಟು ರಾಮಚಂದ್ರ ಆ ಭೂತಾಯಿಯನ್ನು ಪುಷ್ಟೀಕರಿಸಿದ, ಸಂತೋಷಪಡಿಸಿದ, ವೈಭವೀಕರಿಸಿದ. ಈ ಅರ್ಥದಲ್ಲಿ ಆ ಭಗವಂತನ ಸ್ವರೂಪವನ್ನ, ರಾಮದೇವರ ಸ್ವರೂಪವನ್ನ ಧೀಮಹಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ವಸ್ತುತಸ್ತು ಧೀಮಹಿ, ಮಹಿಧಿ ಅಂತ ಹೇಳಬೇಕಿತ್ತು. ಮಹಿ ಅಂದ್ರೆ ಭೂಮಿಯನ್ನು, ಧೀ ಅಂದ್ರೆ ಪುಷ್ಟೀಕರಿಸಿದವನು, ಸಂತೋಷಪಡಿಸಿದವನು ಅಂತ ಅರ್ಥ. ಇಲ್ಲಿ ಹಿಂದೆ ಮುಂದೆ ಹೇಳಿದೆ, ಶಬ್ದ ವ್ಯತ್ಯಾಸ ಆಗಿದೆ. ಮಹೀಧಿ ಎಂಬುದ ಹೇಳುವ ಬದಲು ಧೀಮಹಿ ಅಂತ ಶಬ್ದ ಅದಲು ಬದಲಾಗಿದೆ, ವ್ಯತ್ಯಾಸ ಆಗಿದೆ. ಈ ವಿಪರ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ. ಏಕೆ ಅಂತ ಹೇಳಿಬಿಟ್ರೆ, ರಾಮಚಂದ್ರ ಈ ರೀತಿಯಾಗಿ ತನ್ನ ಆಳ್ವಿಕೆಯಿಂದ ಭೂಲೋಕದಲ್ಲಿರುವಂತಹ, ಭೂಮಿಯಲ್ಲಿರುವಂತಹ ಎಲ್ಲ ದೋಷ ದೌರ್ಭಗಳನ್ನೆಲ್ಲ ಪರಿಹಾರ ಮಾಡಿ ಬ್ರಹ್ಮಲೋಕದ ಗುಣ ಅದರಲ್ಲಿ ಬರೆಸಿಬಿಟ್ಟಿದ್ದಾನೆ. ಈ ರೀತಿಯಾಗಿ ಗುಣಾತ್ಮಕವಾದಂತಹ ಬದಲಾವಣೆಯನ್ನ
ರಾಮಚಂದ್ರ ಮಾಡಿದ್ದಾನೆ ಎಂಬುದನ್ನು ತೋರಿಸಲಿಕ್ಕೋಸ್ಕರವೇ ಆ ಗಾಯತ್ರಿ ಮಂತ್ರ ಭಗವಂತನನ್ನು ಮಹೀಧಿ ಅಂತ ಹೇಳ್ದೇನೆ ಧೀಮಹಿ ಅಂತ ವಿಪರ್ಯಸ್ತವಾಗಿ ವ್ಯತ್ಯಸ್ತವಾಗಿ ಶಬ್ದವನ್ನು ವ್ಯತ್ಯಸ್ತವಾಗಿ ಹೇಳ್ತಾ ಇದೆ. ಯಾಕೆ? ಭಗವಂತ ತನ್ನ ಆಳ್ವಿಕೆಯಿಂದ ಗುಣಾತ್ಮಕವಾದಂತಹ ಒಂದು ವ್ಯತ್ಯಾಸವನ್ನ ಈ ಭೂಲೋಕದಲ್ಲಿ ಮಾಡಿದ್ದಾನೆ ಎಂಬುದನ್ನು ತಿಳಿಸಲಿಕ್ಕೋಸ್ಕರವೇ ಈ ರೀತಿಯಾಗಿ ಆ ಶಬ್ದದ ಬದಲು ಬದಲಾವಣೆ ಆಗಿದೆ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಇನ್ನೊಂದು ಅಭಿಪ್ರಾಯ ಉಂಟು, ಧೀಮಹಿ 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 ಅಂತ ಹೇಳೋ ಧಿಮಹಿ ಅಂತ ಹೇಳಬೇಕಿತ್ತು. ಯಾಕಂದ್ರೆ ಧಿನು ಪುಷ್ಟವು ಧಿನು ಪ್ರೀಣ ಧಿನು ಧಿಂಗ್ ಪ್ರೀಣಾನೆ ಪ್ರೀಣನೆ ಧಿನು ಪುಷ್ಟವು ಧೀ ಪ್ರೀಣನೆ ಅಂತ ಧಾತು ಕ್ರಿಯಾಪದ. ಆದ್ರಿಂದಾಗಿ ಇಲ್ಲಿ ಧೀ ಎಂಬ ದೀರ್ಘ ಇಲ್ಲ ವಸ್ತುತಸ್ತು ಧಾತುವಿನಲ್ಲಿ. ಆದರೆ ಇಲ್ಲಿ ಮಾತ್ರ ಧೀಮಹಿ ಎಂಬುದಾಗಿ ಮೂಲಭೂತವಾಗಿ ಕ್ರಿಯಾಪದದಲ್ಲಿ ಧಾತುವಿನಲ್ಲಿ ಕ್ರಿಯಾಪದದಲ್ಲಿ ಧೀ ಎಂಬುದಾಗಿ ದೀರ್ಘ ಇಲ್ಲ. ಆದರೆ ಗಾಯತ್ರಿ ಮಂತ್ರದಲ್ಲಿ ಮಾತ್ರ ಧೀಮಹಿ ಎಂಬುದಾಗಿ ದೀರ್ಘವನ್ನು ಇಲ್ಲಿ ಹೇಳಲಾಗಿದೆ. ಇದರ ಔಚಿತ್ಯ ಏನು? ಆಧಿಕ್ಯ ಅಧಿಕಂ ನ್ಯೂನತ್ವೇ ನ್ಯೂನಮುಚ್ಯತೆ ಅಂತ ಹೇಳ್ತಾರೆ. ಯಾವುದಾ ಒಂದು ಶಬ್ದ ಎಂಬುದು ಹೆಚ್ಚಿದ್ರೆ ಅದು ಆಧಿಕ್ಯವನ್ನು ಸೂಚನೆ ಮಾಡ್ತದೆ, ಕಡಿಮೆ ಇದ್ರೆ ಶಬ್ದ ಏನಾದರೂ ನ್ಯೂನತೆ ಇದ್ರೆ ಅದು ನ್ಯೂನತೆಯನ್ನು ಸೂಚನೆ ಮಾಡ್ತದೆ ಅಂತೆ. ಇಲ್ಲಿ ಇವಾಗ ವಸ್ತು ತತ್ವ ಧೀಮಹಿ ಅಂತ ಹೇಳುವ ಬದಲು ಧೀಮಹಿ ಅಂತ ದೀರ್ಘ ಎಂಬುದು ಹೇಳಿದ್ರಿಂದಾಗಿ ಒಂದು ಆಧಿಕ್ಯ ಸೂಚನೆ ಆಗ್ತಾ ಇದೆ. ಏನು ಸೂಚನೆ ಅಂದ್ರೆ ರಾಮಚಂದ್ರ 1-2 ವರ್ಷ ಈ ರೀತಿಯಾಗಿ ಭೂಮಿಯನ್ನು ಪುಷ್ಟೀಕರಿಸಿದ್ದಲ್ಲ, 11,000 ವರ್ಷ ತನಕ ಭೂಮಿಯನ್ನ ಬ್ರಹ್ಮದೇವರ ಲೋಕದಿಂದ ಪುಷ್ಟೀಕರಿಸಿದ್ದಾನೆ, ವೈಭವೀಕರಿಸಿದ್ದಾನೆ, ಈ ಮೂಲಕ ಸಂತೋಷಪಡಿಸಿದ್ದಾನೆ. ದೀರ್ಘಕಾಲೀನವಾದಂತಹ ಪುಷ್ಟೀಕರಣ, ದೀರ್ಘಕಾಲೀನವಾದಂತಹ ವೈಭವೀಕರಣ 11,000 ವರ್ಷ ತನಕ ಈ ರೀತಿಯಾಗಿ ವಿಶೇಷವಾದಂತಹ ಗುಣದಿಂದ ಭೂತಾಯಿಯನ್ನು ವೈಭವೀಕರಿಸಿ ಸಂತೋಷಪಡಿಸಿದ್ರಿಂದಾಗಿ ವೈಭವೀಕರಣ ಪುಷ್ಟೀಕರಣ 1-2 ವರ್ಷ ಅಲ್ಲ, ದೀರ್ಘಕಾಲದವರೆಗೆ 11,000 ವರ್ಷದವರೆಗೆ 11,000 ವರ್ಷದ ದೀರ್ಘಕಾಲೀನವಾದಂತಹ ಪುಷ್ಟೀಕರಣವನ್ನ ಇಲ್ಲಿ ತಿಳಿಸಲಿಕ್ಕೋಸ್ಕರವೇ ದೀರ್ಘವನ್ನ ಇಲ್ಲಿ ಗಾಯತ್ರಿ ಮಂತ್ರವು ದೀರ್ಘವನ್ನ ಇಲ್ಲಿ ಹೇಳ್ತಾ ಇದೆ. ಧೀಮಹಿ ದೀರ್ಘಕಾಲೀನವಾದ ಪುಷ್ಟೀಕರಣವನ್ನು ತಿಳಿಸಲಿಕ್ಕೋಸ್ಕರವೇ ಗಾಯತ್ರಿ ಮಂತ್ರದಲ್ಲಿ ಇಲ್ಲಿ ಧೀಮಹಿ ಎಂಬಲ್ಲ ಆ ಕ್ರಿಯಾಪದದಲ್ಲಿ ದೀರ್ಘಾಕಾರವು ಬಂದಿದೆ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಈ ರೀತಿಯಾಗಿ ರಾಮಚಂದ್ರ ತನ್ನ ಒಂದು ಆದರ್ಶದಿಂದ ಎಲ್ಲಾ ರಾಜರಿಗೂ ಕೂಡ ಯಾವ ರೀತಿಯಾಗಿ ತಾನು ಪ್ರಜೆಗಳನ್ನು ಪಾಲನೆ ಮಾಡಬೇಕು, ರಾಜ್ಯಾಡಳಿತ ನಡೆಸಬೇಕು ಎಂಬುದನ್ನು ಚೆನ್ನಾಗಿ ತೋರಿಸಿದ್ದಾನೆ. ಆದ್ದರಿಂದಾಗಿ ತಸ್ಮಿನ್ ಕಾಲೇ ಮಹಾರಾಜ ರಾಮ ಇತ್ಯೇವ ಅಭಿಧೀಯತೆ. ರಾಜ ಅಂದ್ರೆ ರಾಮನೇ ದೊಡ್ಡ ರಾಜ, ಅವನಿಗಿಂತ ಮಿಗಿಲಾದಂತಹ ಶ್ರೇಷ್ಠವಾದ ಆದರ್ಶ ರಾಜ ನಮಗೆ ಸಿಗಲಿಕ್ಕೇ ಸಾಧ್ಯ ಇಲ್ಲ. ಆ ರೀತಿಯಾಗಿ ಭೂಮಿಯನ್ನ ಭಗವಂತ ವೈಭವೀಕರಿಸಿ ಆಳಿದ ಎಂಬ ಅರ್ಥದಲ್ಲಿ ಧೀಮಹಿ ಎಂಬುದಾಗಿ ಆ ಭಗವಂತನನ್ನ ಈ ಭಗವತ್ ಸ್ವರೂಪವನ್ನ ಹೇಳ್ತಾ ಇದ್ದಾರೆ. ಈ ಭಗವಂತನನ್ನ ಇನ್ನೂ ಒಂದು ಅಭಿಪ್ರಾಯವನ್ನ ಇಲ್ಲಿ ಹೇಳಬಹುದಾಗಿದೆ. ಧೀಮಹಿ ಎಂಬುದಕ್ಕೆ ಧೀ ಎಂಬುದಕ್ಕೆ ಆಂಜನೇಯ ಧೀ. ಯಾಕೆಂದ್ರೆ ಆಂಜನೇಯನನ್ನ ಬಳಿತಾ ಸೂಕ್ತ ಪ್ರಾಣಾಗ್ನಿ ಸೂಕ್ತ ಬಳಿತಾ ತದ್ವಪುಟೇ ಧಾಯಿದರ ಶತಂ ದೇವಸ್ಯ ವರ್ಗ ಸಹಸೋ ಯತೋ ಜನಿ ಯದಿ ಮುಪಹ್ವರತೆ ಸಾಧತೆ ಮತಿಹಿ. ಮತಿಹಿ ಎಂಬುದಾಗಿ ಬಳಿತಾ ಸೂಕ್ತ ಕರೆದಿದೆ. ಪ್ರಾಣಾಗ್ನಿ ಸೂಕ್ತ ಮತಿ ಅಂತ ಕರೆದಿದೆ. ಯಾಕೆ? ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಬುದ್ಧಿವಂತರಲ್ಲೇ ಅಗ್ರಗಣ್ಯ. ಮತಿ ಅಂದ್ರೆ ಮತಿವಂತ, ಮತಿವಂತ, ಧೀಮಂತ. ಮತಿ ಅಂದ್ರೆ ಬುದ್ಧಿವಂತರಲ್ಲೇ ಅಗ್ರಗಣ್ಯ. ಆದ್ರಿಂದಾಗಿ ಹನುಮಾನ್ ಎಂಬುದಾಗಿ ಒಳ್ಳೆ ಜ್ಞಾನವಂತನಾದ್ರಿಂದಾಗಿ ಆಂಜನೇಯನನ್ನ ಹನುಮಂತ ಎಂಬುದಾಗಿ ಕರೀತಾ ಇದ್ದಾರೆ. ಯಾವಾಗಲೂ ರಾಮದೇವರನ್ನು ಧ್ಯಾನ ಮಾಡ್ತಾ ಇದ್ದಾನೆ, ಯಾವಾಗಲೂ ಭಗವಂತನನ್ನು ಕಾಣ್ತಾ ಇದ್ದಾನೆ. ರಾಮಚಂದ್ರ ತಾನು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಏನು ಬೇಕು ಆಂಜನೇಯನಿಗೆ ಅಂತ ಹೇಳಿದಾಗ ಅವನು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ, ಯಾವಾಗಲೂ ನನಗೆ ನಿನ್ನಲ್ಲಿ ಭಕ್ತಿ ಕ್ಷಣ ಕ್ಷಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಕೇಳ್ತಾ ಇದ್ದಾನೆ. ಆ ವರವನ್ನು ಬೇಡಿದ್ದಾನೆ. ಆಗ ರಾಮಚಂದ್ರ ಅಂತ ವರವನ್ನು ಅನುಗ್ರಹಿಸಿ ಕೊನೆಗೆ ಹೇಳ್ತಾ ಇದ್ದಾನೆ, ಸದಾಹಮಕ್ಷಿ ಗೋಚರ, ನಾನು ಯಾವಾಗಲೂ ಕೂಡ ನಿನ್ನ ಕಣ್ಣಿಗೆ ನಿಂದೇ ಇರ್ತೇನೆ, ಮುಂದೆ ನಾನು ನಿಂತು ನಿನ್ನ ಸೇವೆಯನ್ನು ತಗೊಳ್ತೇನೆ. ರಾಮಚಂದ್ರ ಆಂಜನೇಯನಿಗೆ ಅನುಗ್ರಹ ಮಾಡಿದ. ಆದ್ರಿಂದಾಗಿ ರಾಮಚಂದ್ರನ ಸರ್ವದಾ ಅಪರೋಕ್ಷ ಜ್ಞಾನ ಆಂಜನೇಯನಿಗೆ ಇದೆ. ಆ ರೀತಿಯಾಗಿ
ಧೀ ಅಂದ್ರೆ ಒಳ್ಳೆ ಜ್ಞಾನ, ಅಪರೋಕ್ಷ ಜ್ಞಾನವನ್ನು ಪಡೆದವನು ಎಂಬ ಅರ್ಥದಲ್ಲಿ ಭಗವಂತನು ಸರ್ವದಾ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಅಂತ ಒಂದು ಧೀಮಂತಿಗೆ ಆಂಜನೇಯನಲ್ಲಿ ಇದೆ ಎಂಬ ಅರ್ಥದಲ್ಲಿ ಯಾವ ಪ್ರಾಣಾಗ್ನಿ ಸೂಕ್ತವೂ ಕೂಡ ಮತಿವಂತನಾದಂತಹ ಆಂಜನೇಯನನ್ನ ಮತಿಹಿ ಎಂಬುದಾಗಿರುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಗಾಯತ್ರಿ ಮಂತ್ರವು ಕೂಡ ಅಂತಹ ಯಾವಾಗಲೂ ದೇವರ ಅಪರೋಕ್ಷ ಜ್ಞಾನ ರೂಪವಾದಂತಹ ಒಂದು ಧೀಮಂತಿಕೆಯನ್ನು ಪಡೆದಿರ್ತಕ್ಕಂಥ ಆಂಜನೇಯನನ್ನ ಧೀ ಎಂಬುದಾಗಿ ಕರೆದಿದೆ. ಒಳ್ಳೆ ಅಪರೋಕ್ಷ ಜ್ಞಾನವುಳ್ಳ, ಸದಾ ಅಪರೋಕ್ಷ ಜ್ಞಾನವುಳ್ಳಂತಹ ಆಂಜನೇಯ ಅವನು ಧೀ. ಅಥವಾ ಇನ್ನೊಂದು ಮುಖದಲ್ಲಿಯೂ ಕೂಡ ಅದಕ್ಕೆ ಅಭಿಪ್ರಾಯವನ್ನು ಹೇಳಬಹುದಾಗಿದೆ. ರಾಮಚಂದ್ರ ಯಾವಾಗ ಸೀತಾನ್ವೇಷಣೆಯ ನಾಟಕ ಮಾಡ್ತಾ ಋಷ್ಯಮೂಕ ಪರ್ವತಕ್ಕೆ ಬಂದಾಗ ಅಲ್ಲಿ ಸುಗ್ರೀವಾದಿ ಕಪಿಗಳು ಯಾರೋ ವಾಲಿ ಕಡೆಯಿಂದ ಬಂದಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ರಾಮಚಂದ್ರನನ್ನು ರಕ್ಷಕ, ಲೋಕನಾಥ, ಪರಬ್ರಹ್ಮ ಎಂಬುದಾಗಿ ಗುರುತಿಸಲಿಕ್ಕೆ ಅವರಿಗೆ ಆಗಿಲ್ಲ. ಯಾರೋ ಶತ್ರು ಕಡೆಯಿಂದ ಬಂದಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲ ಕಪಿಗಳು ಕೂಡ ಓಡಿ ಹೋಗ್ತಾ ಇದ್ದಾರೆ. ಆಗ ಆಂಜನೇಯ ಒಬ್ಬ ಮಾತ್ರ ಶುದ್ಧ ಭಾಗವತ ಧರ್ಮರತನಾದವನು, ಯಾವಾಗಲೂ ಭಗವಂತನ ಜ್ಞಾನವುಳ್ಳವನಾದ್ರಿಂದಾಗಿ ರಾಮನನ್ನು ಜಗತ್ತಿಗೆ ಜನಕನಾದಂತಹ ಚತುರ್ಮುಖನಿಗೂ ಜನಕ, ಅನಂತ ಗುಣ ಸಂಪನ್ನ, ಸಾಕ್ಷಾತ್ ಪರಬ್ರಹ್ಮ ಎಂಬುದಾಗಿ ಅವನೊಬ್ಬನೇ ಗುರುತಿಸಿ ರಾಮಚಂದ್ರ ದೇವರಿಗೆ ಪಾದಕ್ಕೆ ಎರಗುತ್ತಾ ಇದ್ದಾನೆ. ಬೇರೆ ಎಲ್ಲ ಸುಗ್ರೀವ ಮೊದಲಾದ ಸೂರ್ಯ ಅವತಾರಭೂತರಾದ ಸುಗ್ರೀವ ಮೊದಲಾದ ಎಲ್ಲ ಕಪಿಗಳು, ಅವರೆಲ್ಲ ದೇವತೆಗಳು, ಅವರಿಗೆ ಜ್ಞಾನ ಇಲ್ಲ, ಭಗವಂತ ಎಂಬ ಜ್ಞಾನ ಇಲ್ಲ, ಅವರೆಲ್ಲ ಓಡ್ತಾ ಇದ್ದಾರೆ ಅಜ್ಞಾನದಿಂದ. ಆಂಜನೇಯ ಮಾತ್ರ ಸರಿಯಾದಂತಹ ಅಪರೋಕ್ಷ ಜ್ಞಾನದಿಂದ ಸಾಕ್ಷಾತ್ ಪರಬ್ರಹ್ಮ ಎಂಬ ಅನಂತ ಗುಣಪೂರ್ಣ ಪರಬ್ರಹ್ಮ ಎಂಬ ಭಾವನೆಯಿಂದ ಸರಿಯಾಗಿ ಆ ಜ್ಞಾನ ಅವನಲ್ಲಿ ಜಾಗೃತವಾಗಿತ್ತು. ರಾಮಚಂದ್ರ ದೇವರಿಗೆ ಪಾದಾರವಿಂದಕ್ಕೆ ಶರಣಾಗತನಾಗ್ತಾ ಇದ್ದಾನೆ, ಅನಂತ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾನೆ. ಈ ರೀತಿಯಾಗಿ ರಾಮಚಂದ್ರ ದೇವರ ಬಗ್ಗೆ ಆಂಜನೇಯನಿಗೆ ಎಂದೂ ಕೂಡ ಜ್ಞಾನ ಮರೆಯಾಗಿಲ್ಲ. ಆದರೆ ಇತರ ಎಲ್ಲಾ ದೇವತಾ ಅವತಾರಭೂತರಾದ ಕಪಿಗಳಿಗೆ ಜ್ಞಾನ ಮರೆಯಾಯಿತು. ಆದ್ರಿಂದಾಗಿ ಆಂಜನೇಯನನ್ನ ಉಪನಿಷತ್ತು ವಾಯುದೇವರನ್ನು ಏನ್ ಹೇಳ್ತಾ ಇದೆ? ಅತಿರೋಹಿತ ವಿಜ್ಞಾನತ್ವಾತ್ ವಾಯುರಪ್ಯಮೃತ ಸ್ಮೃತಃ. ವಾಯುದೇವರು ಅಮೃತ. ಯಾಕೆಂದ್ರೆ ಅವರಿಗೆ ದೇಹ ಮರಣ ಇರಬಹುದು, ಆದರೆ ಎಂದೆಂದೂ ಕೂಡ ಅವರ ಜ್ಞಾನಕ್ಕೆ ಮರಣ ಇಲ್ಲ. ಅವರ ಜ್ಞಾನ ಎಂದೆಂದೂ ಅಜರಾಮರ. ಆ ಅರ್ಥದಲ್ಲೇ ಉಪನಿಷತ್ತು ವಾಯುದೇವರನ್ನ ಅಮೃತ ಅಂತ ಕರೆದಿದೆ. ಅಂತಹ ವಾಯುದೇವರ ಅವತಾರಭೂತನಾಗಿರ್ತಕ್ಕಂಥ ಆಂಜನೇಯನಲ್ಲಿಯೂ ಕೂಡ ಯಾವುದೇ ಸಂದರ್ಭದಲ್ಲಿ ಜ್ಞಾನ ಮರೆಯಾಗಿಲ್ಲ, ಜ್ಞಾನ ತಿರೋಧಾನವನ್ನು ಹೊಂದಿಲ್ಲ. ಅಂತ ಶ್ರೇಷ್ಠವಾದ ಜ್ಞಾನವನ್ನು, ಬುದ್ಧಿ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡೆದಿದ್ರಿಂದಾಗಿ ಆಂಜನೇಯನನ್ನ ಧೀ ಎಂಬುದಾಗಿ ಕರೀತಾ ಇದ್ದಾರೆ. ಅಂತ ಆಂಜನೇಯನಿಂದ ಭಗವಂತ ಮಹಿ ಮಹಾಪೂಜಾಯ ಪೂಜೆಗೊಂಡ ಅಂತ ಅರ್ಥ. ಪೂಜೆಗೊಂಡ್ರು ಎಲ್ಲರೂ ಪೂಜೆ ಮಾಡಿದ್ದಾರೆ, ಸುಗ್ರೀವನೂ ಪೂಜೆ ಮಾಡಿದ್ದಾನೆ. ಹಾಗೆ ಇನ್ನು ಇತರ ದೇವತಾ ಕಪಿಗಳಾಗಿ ನೀಲ ಮೊದಲಾದವರೆಲ್ಲರೂ ಕೂಡ ಪೂಜೆ ಮಾಡಿದ್ದಾರೆ. ತಾರಾ ಮೊದಲಾದವರು ಪೂಜೆ ಮಾಡಿದ್ದಾರೆ, ಭೂಬಾಹರಣ ಕಾರ್ಯ ಮಾಡಿ. ವಿಭೀಷಣನೂ ಪೂಜೆ ಮಾಡಿದ್ದಾನೆ. ಎಲ್ಲರೂ ಅಗಸ್ತ್ಯಾದಿಗಳು ಪೂಜೆ ಮಾಡಿದ್ದಾರೆ, ಎಲ್ಲಾ ಋಷಿಮುನಿಗಳು ಪೂಜೆ ಮಾಡಿದ್ದಾರೆ. ಆದರೆ ಆಂಜನೇಯನ ಮಾಡಿದಂತಹ ಪೂಜೆಯನ್ನ ಯಾರೂ ಮಾಡಿಲ್ಲ. ಹಾಗಾಗಿ ಧೀಮಹಿ ಮಹಾ ಅಪರೋಕ್ಷ ಜ್ಞಾನಿ, ಸರ್ವದಾ ಅಪರೋಕ್ಷ ಜ್ಞಾನವುಳ್ಳಂತಹ ಆಂಜನೇಯನಿಂದ ಮಹಾ ಅಲ್ಲವನು, ಕೇವಲ ಪೂಜೆಗೊಂಡದ್ದಲ್ಲ. ಮಹಾಪೂಜಾಯ, ಮಹಾ ಅಂದ್ರೆ ಪೂಜೆಗೊಂಡವನು ಅಂತ ಅರ್ಥ. ಮಹಿ ಅಂದ್ರೆ ತೃತೀಯೋ ಅತಿಶಯ, ಅಕಾರದ ಬದಲು ಇಕಾರ ಬಂದಿದೆ. ಇಕಾರ ಎಂಬುದು ಮೂರನೇ ಅಕ್ಷರ, ಅ ಇ ಮೂರನೇ ಅಕ್ಷರ ಎಂಬುದು ತೃತೀಯೋ ಅತಿಶಯ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಹರಿ, ಹರನಿಗಿಂತ ಉತ್ಕೃಷ್ಟ, ಅತಿಶಯ ಎಂಬ ಅರ್ಥವನ್ನು ಕೊಡುತ್ತದೆ ಹರಿ ಎಂಬ ಶಬ್ದ. ಹಾಗೆ ಇಲ್ಲಿಯೂ ಕೂಡ ಧೀಮಹ ಅಂತ ಹೇಳ್ತೇನೆ, ಧೀಮಹಿ ಅಂತ ಹೇಳಿದ್ರಿಂದಾಗಿ ಆ ಆಂಜನೇಯಿಂದ ಭಗವಂತ ಬೇರೆಯವರಿಂದ ಪೂಜೆಗೊಂಡಂತೆ ಸಾಮಾನ್ಯವಾಗಿ ಪೂಜೆಗೊಂಡದ್ದಲ್ಲ, ಉತ್ಕೃಷ್ಟವಾಗಿ ಪೂಜೆಗೊಂಡಿದ್ದಾನೆ ರಾಮಚಂದ್ರ. ಈ ಅರ್ಥದಲ್ಲೇ ಧೀಮಹಿ, ಮಹಾ ಅಲ್ಲ ಧೀಮಹಿ, ಆಂಜನೇಯನಿಂದ ವಿಶೇಷವಾಗಿ ಪೂಜೆಗೊಂಡವನು, ಪೂಜಿತನಾದವನು ಎಂಬ ಅರ್ಥದಲ್ಲಿ ಧೀಮಹಿ. ಯಾಕೆ ಆಂಜನೇಯನಿಂದ ವಿಶೇಷವಾಗಿ ಯಾಕೆ ಪೂಜೆ ಮಾಡಿದಂದ್ರೆ, ಬೇರೆ ಯಾರಿಗೂ ಸಾಧ್ಯ ಇಲ್ಲದ ಪೂಜೆಯನ್ನ ಆಂಜನೇಯ ಮಾಡಿದ್ದಾನೆ, ಸೇವೆಯನ್ನ ಆಂಜನೇಯನ ಮಾಡಿದ್ದಾನೆ. ಶತಯೋಜನೆ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟಿ ಅಲ್ಲಿ ಎಲ್ಲ ಸೀತೆಗೆ ಸಂದೇಶವನ್ನು ಮುಡಿಸಿ ರಾಮದೇವರ ಉಂಗುರವನ್ನು ಕೊಟ್ಟು ಅವಳಿಂದ ಚೂಡಾಮಣಿಯನ್ನು ತಂದು ನಿರ್ವಿಘ್ನವಾಗಿ ತಂದು ಕೊಟ್ಟವನು ಯಾರು? ಆಂಜನೇಯ. ಬೇರೆ ಯಾರಿಗೂ ಆ ಕೆಲಸ ಆಗಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಅಕ್ಷಕುಮಾರಾದಿಗಳನ್ನು ಕೊಂದದ್ದು ಅದು ಆಂಜನೇಯ. ಅಲ್ಲಿ ಲಂಕಾವನ್ನು ಸುಟ್ಟು ಭಸ್ಮ ಮಾಡಿದ್ದು, ವಾನವನ್ನೆಲ್ಲ ಲೂಟಿ ಮಾಡಿದ್ದು, ಅಷ್ಟೇ ಎಷ್ಟೋ ರಾಕ್ಷಸರನ್ನೆಲ್ಲ ಸದೆಬಡದದ್ದು, ಏಕಾಕಿಯಾಗಿ ಸದೆಬಡದದ್ದು, ತನ್ಮೂಲಕವಾಗಿ ರಾಮದೇವರ ಸೇವೆಯನ್ನ ಅನನ್ಯ
ಸಾಧಾರಣವಾದಂತಹ ಸೇವೆಯನ್ನ ಆಂಜನೇಯನ ಮಾಡಿ ವಿಶೇಷವಾಗಿ ಪೂಜೆ ಮಾಡಿದ್ದಾನೆ. ಇಂದಿಗೂ ಪೂಜೆ ಮಾಡ್ತಾ ಇದ್ದಾನೆ ಆಂಜನೇಯ ಇಂದಿಗೂ ಚಿರಂಜೀವಿಯಾಗಿ ದೊಡ್ಡ ಪೂಜೆ ಮಾಡ್ತಾ ಇದ್ದಾನೆ. ಎಲ್ಲಾ ಪೂಜೆಗಿಂತ ದೊಡ್ಡ ಪೂಜೆ ಯಾವುದು? ಜ್ಞಾನ ಸೇವೆ. ಅದಕ್ಕಿಂತ ದೊಡ್ಡ ಪೂಜೆಯೇ ಇಲ್ಲ. ನಮ್ಮ ಹನುಮಂತ ದೇವರು ಈಗ ಆಚಾರ್ಯರಾಗಿ ಬಿಟ್ಟಿದ್ದಾರೆ, ಹನುಮಂತಾಚಾರ್ಯರು. ಯಾಕೆ ಅಂತ ಹೇಳಿದ್ರೆ ಆ ಬದರಿಯಲ್ಲಿಯೂ ಕೂಡ ನಾರಾಯಣನ ಮುಖದಿಂದ ತತ್ವಜ್ಞಾನ ಶ್ರವಣ ಮಾಡ್ತಾ ವದಂಶ ತತ್ವಂ ವಿಪುದರ್ಶಬಾಣ ಋಷಿಗಳಿಗೆ ಮುನಿಗಳಿಗೆ ತತ್ವೋಪದೇಶ ಮಾಡ್ತಾ ಇದ್ದಾನೆ. ಮಹಾಭಾರತ, ಪಂಚರಾತ್ರಾಗಮ, ಮತ್ತೆ ವೇದ, ಹಾಗೆ ಮೂಲರಾಮಾಯಣ ಇದನ್ನೆಲ್ಲ ಪ್ರವಚನ ಮಾಡ್ತಾ ಮಾಡ್ತಾ ಜ್ಞಾನ ಸೇವೆಯಿಂದ ಆ ಬದ್ರೀನಾರಾಯಣನ ಸೇವೆ ಮಾಡ್ತಾ ಇದ್ರೆ ಈ ಕಿಂಪುರುಷ ಖಂಡದಲ್ಲಿಯೂ ಕೂಡ ಇಂದಿಗೂ ಕೂಡ ರಾಮಾಯಣ ಕಥಾ ಸಮುದ್ರದಲ್ಲಿ ಮುಳುಗಿಬಿಟ್ಟಿದ್ದಾನೆ. ರಾಮಾಯಣ ಕಥಾ ಶ್ರವಣ ಪ್ರವಚನಾದಿಗಳನ್ನು ಮಾಡ್ತಾ ಇಂದಿಗೂ ಕೂಡ ರಾಮದೇವರ ವಿಶೇಷ ಸೇವೆಯನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲೇ ಎಲ್ಲಿ ವಿಶೇಷವಾದಂತಹ ವೈಷ್ಣವ ಕ್ಷೇತ್ರ ಇದೆಯೋ ಅಂತ ವೈಷ್ಣವ ಕ್ಷೇತ್ರದಲ್ಲಿ ಬಹುರೂಪದಿಂದ ಇದ್ದು ಆಂಜನೇಯ ಪರಮಾತ್ಮನ ಸೇವೆಯನ್ನು ದಿವ್ಯವಾದಂತಹ ಸನ್ನಿಧಾನವುಳ್ಳಂತಹ ಆ ಕ್ಷೇತ್ರದಲ್ಲಿ ನಿಂತು ಆ ಪರಮಾತ್ಮನ ಸೇವೆಯನ್ನು ಮಾಡದಲ್ದೇನೆ ಆ ಭಕ್ತರಿಗೆಲ್ಲರೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿ ಅಂತ ಎಲ್ಲಿ ರಾಮಚಂದ್ರ ದೇವರ ನಾಮ ಸಂಕೀರ್ತನೆ ನಡೀತದೆ, ಕಥಾ ಕೀರ್ತನ ನಡೀತದೆ, ಅಲ್ಲೆಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಆಂಜನೇಯ ಆಲಿಸ್ತಾ ಕೂತ್ಕೊಳ್ತಾನಂತೆ. ಆ ಕಥಾ ಶ್ರವಣ ಮಾಡ್ತಕ್ಕಂತಹ ಕಥಾ ಪ್ರವಚನಕಾರರನ್ನು ಕೂಡ ಆಂಜನೇಯ ಅನುಗ್ರಹ ಮಾಡ್ತಾ ಇರ್ತಾನಂತೆ. ಹೀಗೆ ಎಲ್ಲ ಕಡೆಯಲ್ಲಿ ರಾಮಚಂದ್ರ ದೇವರ ಕಥಾ ಗೋಷ್ಠಿ ನಡೀತದೋ ಅಲ್ಲೆಲ್ಲ ಬಂದು ಕೂತ್ಕೊಂಡು ಆಲಿಸಿ ಭಕ್ತರಿಗೆ ಅನುಗ್ರಹ ಮಾಡ್ತಕ್ಕಂಥವನಾಗಿದ್ದಾನೆ. ಹಾಗೆ ವಿಶೇಷ ವೈಷ್ಣವ ಕ್ಷೇತ್ರದಲ್ಲಿ ಇದ್ದು ಅಲ್ಲಿರ್ತಕ್ಕಂತಹ ಭಗವದ್ ರೂಪವನ್ನು ವಿಶೇಷವಾಗಿ ಸೇವೆ ಮಾಡ್ತಕ್ಕಂಥವನಾಗಿದ್ದಾನೆ. ಕಿಂಪುರುಷ ಖಂಡದಲ್ಲಿ ರಾಮಾಯಣವನ್ನು ಆಲಿಸ್ತಾ ಅದನ್ನು ಹೇಳ್ತಾ ಸೇವೆ ಮಾಡ್ತಕ್ಕಂಥವನಾಗಿದ್ದಾನೆ. ಬದ್ರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾರಾಯಣ ಸನ್ನಿಧಾನದಲ್ಲಿದ್ದು ಜ್ಞಾನ ಶ್ರವಣ ಮಾಡ್ತಾ ಇತರ ಮುನಿಗಳು ಋಷಿಗಳಿಗೂ ದೇವತೆಗಳಿಗೂ ಆ ಜ್ಞಾನ ಪ್ರವಚನ ಮಾಡ್ತಾ ಈ ರೀತಿಯಾಗಿ ಬದ್ರೀನಾರಾಯಣನ ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಹನುಮಂತ ದೇವರು ಮಾಡಿರತಕ್ಕಂತಹ ಸೇವೆಗೆ ಸಾಟಿಯಾದ ಸೇವೆಯನ್ನ ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ವಿಶೇಷವಾದ ನಿತ್ಯ ಅಪರೋಕ್ಷ ಜ್ಞಾನಿಯಾದಂಥ ಆಂಜನೇಯನಿಂದ ವಿಶೇಷವಾಗಿ ಪೂಜಿತನಾಗಿದ್ದಾನೆ ರಾಮಚಂದ್ರ ಎಂಬ ಅರ್ಥದಲ್ಲಿ ಧೀಮಹಿ ಎಂಬಂತಹ ಶಬ್ದ ತೆರೆದುಕೊಳ್ಳುತ್ತದೆ ಎಂದು ಹೇಳ್ತಾ ಇನ್ನು ವಿದ್ಯಾಮಾನ್ಯ ಗುರುಗಳು ನಮ್ಮ ಗುರುಗಳು ವಿಶೇಷವಾಗಿ ತತ್ವಜ್ಞಾನದ ಪ್ರಸಾರಕ್ಕೋಸ್ಕರ 1943ನೇ ಇಸವಿಯಲ್ಲಿ ಮಾಧ್ವರಾದ್ಧಾಂತ ಸಂವರ್ಧಕ ಸಭಾವನ್ನು ಸ್ಥಾಪನೆ ಮಾಡಿದರು. ಅವರ ಮೂಲ ಉದ್ದೇಶ ಅಂದರೆ ಯುವಕರು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಹಾಳಾಗಿ ಹೋಗ್ತಾ ಇದ್ದಾರೆ. ಅವರಿಗೆ ಭಾರತೀಯ ಸಂಸ್ಕೃತಿಗೆ ಅವರಿಗೆ ಅರಿವು ಮೂಡಬೇಕು, ಅದರಲ್ಲಿ ಶ್ರದ್ಧೆ ಮೂಡಬೇಕು. ಧರ್ಮ ಯುವ ಜನಾಂಗವನ್ನ ವಿಶೇಷ ಧಾರ್ಮಿಕ ಸಂಸ್ಕೃತಿ ಅವರಲ್ಲಿ ಜಾಗೃತವಾಗಬೇಕು ಎಂಬ ದೃಷ್ಟಿಯಿಂದ ಮಾಧ್ವ ತತ್ವಜ್ಞಾನದ ಅದು ಉಳಿಬೇಕು ಬೆಳೆಯಬೇಕು ಎಂಬ ದೃಷ್ಟಿಯಿಂದಲೂ ಕೂಡ ಮಾಧ್ವರಾದ್ಧಾಂತ ಸಂವರ್ಧಕ ಸಭೆಯನ್ನ 1943ನೇ ಇಸವಿಯಲ್ಲಿ ಭಂಡಾರಿಕೇರಿ ಮಠದಲ್ಲಿ ಬಾರುಕೂರಿನ ಭಂಡಾರಿಕೇರಿ ಮಠದಲ್ಲಿ ಗುರುಗಳು ಸ್ಥಾಪನೆ ಮಾಡಿದರು. ಅವರು ಸಾಮಾನ್ಯ 2000 ಇಸವಿಯ ತನಕ ಅವರು ವೈಭವೋಪೇತವಾಗಿ ಮಾಧ್ವರಾದ್ಧಾಂತ ಸಂವರ್ಧಕ ಸಭೆಯನ್ನ ಬೇರೆ ಬೇರೆ ಕಡೆಗಳಲ್ಲಿ ಗುರುಗಳು ಅದನ್ನು ನಡೆಸಿಕೊಂಡು ಬಂದರು. ವಿಶೇಷವಾಗಿರ್ತಕ್ಕಂತಹ ಮಾಧ್ವ ತತ್ವಶಾಸ್ತ್ರವನ್ನು ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರೋತ್ಸಾಹವನ್ನ ಗುರುಗಳು ನೀಡಿದ್ರು. ಅವರಿಂದ ಪರೀಕ್ಷೆ ತಗೊಂಡು ಅವರ ಒಂದು ಯೋಗ್ಯತೆಗೆ ಫಲಿತಾಂಶಕ್ಕನುಗುಣವಾಗಿ ಅವರಿಗೆ ಸಂಭಾವನೆ ನೀಡಿ ಪ್ರೋತ್ಸಾಹಿಸ್ತಾ ಇದ್ರು. ಹಾಗೆ ಮಾಧ್ವ ತತ್ವಜ್ಞಾನದ ಪ್ರಸಾರ ಮಾಡತಕ್ಕಂತಹ ಮಧ್ವಶಾಸ್ತ್ರ ಸಂಪನ್ನರಾಗಿರ್ತಕ್ಕಂತಹ ಪಂಡಿತರಿಗೆ ವಿಶೇಷವಾದಂತಹ ಮಾಧ್ವರಾದ್ಧಾಂತ ಸಂವರ್ಧಕ ಸಭೆಯ ಮೂಲಕ ಸನ್ಮಾನ ಮಾಡಿದರು, ಸಂಭಾವನೆ ನೀಡಿದರು. ಹೀಗೆ ಇಂದಿಗೂ ಕೂಡ ಆ ಗುರುಗಳ ಅವರ ಒಂದು ವಿದ್ವತ್ ಪಕ್ಷಪಾತ ಅವರು ನೀಡಿರ್ತಕ್ಕಂತಹ ಗೌರವ ಸನ್ಮಾನ ಇಂದಿಗೂ ಕೂಡ ವಿದ್ವಾಂಸರು ಮೆಚ್ಚಿಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಮೆಚ್ಚಿಕೊಳ್ತಾ ಇದ್ದಾರೆ. ಅಂತಹ ಸಭೆಗೆ ಈ ವರ್ಷ 2003ನೇ ಇಸವಿ ಏನಿದೆ ಅದು ಅದು 60ನೇ ವರ್ಷ ಷಷ್ಠಬ್ದಿ ಮಹೋತ್ಸವ. ಕಳೆದ ಬಾರಿ ವಜ್ರ ಮಹೋತ್ಸವ ಸ್ಮಾರಕವಾಗಿ ಉಡುಪಿಯ ರಥಬೀದಿಯಲ್ಲಿರುವಂತಹ ಭಂಡಾರಿಕೇರ ಮಠದ ಪರಿಸರದಲ್ಲಿ ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರು ಮೊದಲು ವಸತಿ ಇದ್ದಂತಹ ಪವಿತ್ರ ಕೇಂದ್ರದಲ್ಲಿ
ಗುರುಗಳು ನಡೆಸಿರ್ತಕ್ಕಂತಹ ಮಾಧ್ವರಾದ್ಯಂತ ಸಂವರ್ಧಕ ಸಭೆಯ ಒಂದು ವಜ್ರ ಮಹೋತ್ಸವ ಸ್ಮಾರಕವಾಗಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯಾಮಾನ್ಯ ವಿಜ್ಞಾನ ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ 3 ದಿನಗಳ ಕಾಲ ಅಲ್ಲಿ 2002ನೇ ಇಸ್ವಿ ಮೇ ತಿಂಗಳಲ್ಲಿ ನಡೆಸಲಾಯಿತು ತತ್ವಜ್ಞಾನದ ಪ್ರಸಾರ ಸಭೆಗಳನ್ನೆಲ್ಲ. ಇದು ಈ ವರ್ಷ 2003 ಏನಿದೆ ಇದು 60ನೇ ವರ್ಷ. ಈ ಸಭೆಗೆ ಒಂದು 60 ವರ್ಷ ತುಂಬುತ್ತಾ ಇದೆ. ಈ ಒಂದು ಷಷ್ಠಬ್ದಿ ಮಹೋತ್ಸವ ಅಂಗವಾಗಿ ಹೈದರಾಬಾದಿನಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಮೇ ತಿಂಗಳಲ್ಲಿ ವೈಶಾಖ ಶುದ್ಧ ದ್ವಾದಶಿ ಎಂದು ನಮ್ಮ ಗುರುಗಳ ಆರಾಧನೆ ಮತ್ತೆ ವೇದವ್ಯಾಸ ದೇವರ ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿರ್ತಕ್ಕಂಥ ವೇದವ್ಯಾಸ ದೇವರ ಜಯಂತಿ ಮತ್ತು ಗುರುಗಳ ಆರಾಧನೆ. ಆ ಸಂದರ್ಭದಲ್ಲೇನೆ ಆ ಒಂದು 60 ವಿದ್ಯಾಮಾನ್ಯ ವಿಜ್ಞಾನ ನಿಧಿ ಅಂತ ಒಂದನ್ನ ನಾವು ಆ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ 60 ಮಾಧ್ವರಾದ್ಯಂತ ಸಂವರ್ಧಕ ಸಭೆಯ ಷಷ್ಠಬ್ದಿ ಮಹೋತ್ಸವ ಅಂಗವಾಗಿ ಮುಂದೆ ಎಲ್ಲ ಪ್ರತಿ ವರ್ಷವೂ ಕೂಡ ಮಾಧ್ವರಾದ್ಯಂತ ಸಂವರ್ಧಕ ಸಭೆಯ ಕಾರ್ಯಕ್ರಮ, ಜ್ಞಾನ ಪ್ರಸಾರ, ಪುಸ್ತಕ ಪ್ರಕಾಶನ, ವಿದ್ವಾಂಸರಿಗೆ ಮನ್ನಣೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ಬೇರೆ ಬೇರೆ ಊರುಗಳಲ್ಲಿ ತತ್ವಜ್ಞಾನದ ಪ್ರಸಾರ, ಈ 10 ಹಲವು ಕಾರ್ಯಗಳು, ಈ ಜ್ಞಾನ ಕಾರ್ಯಗಳು ವಿದ್ಯಾಮಾನ್ಯರಿಗೆ ಪ್ರಿಯವಾದದ್ದು ಈ ಸಭೆಯ ಮೂಲಕ, ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಸಭೆಯ ಮೂಲಕ ಆಗಬೇಕಾಗಿದೆ. ಅದಕ್ಕೋಸ್ಕರವೇ ಆ ಒಂದು ಭವಿಷ್ಯ ನಿಧಿಯನ್ನ, ಒಂದು 60 ಲಕ್ಷ ರೂಗಳ ನಿಧಿಯನ್ನ, ವಿದ್ಯಾಮಾನ್ಯ ವಿಜ್ಞಾನ ನಿಧಿಯನ್ನ ಆ ಗುರುಗಳು 2003ನೇ ಇಸ್ವಿ ಆ ವೈಶಾಖ ಮಾಸ ಶುದ್ಧ ದ್ವಾದಶಿ ಎಂದು ಗುರುಗಳ ಆರಾಧನೆ ಸಂದರ್ಭದಲ್ಲಿ ವೇದವ್ಯಾಸ ದೇವರ ಜಯಂತಿ ಸಂದರ್ಭದಲ್ಲಿ ನಮ್ಮ ಗುರುವಂತರ್ಗತ ಮಧ್ವಾಂತರ್ಗತ ವೇದವ್ಯಾಸ ದೇವರಿಗೆ 60 ಲಕ್ಷ ರೂಗಳ ನಿಧಿಯನ್ನ ಸಮರ್ಪಣೆ ಮಾಡಿ ಮುಂದೆ ಅದನ್ನ ಸುರಕ್ಷಿತವಾಗಿ ಡಿಪಾಸಿಟ್ ಮಾಡಿ ಅದರ ಬಡ್ಡಿಯಿಂದ ಈ ತತ್ವಜ್ಞಾನದ ಕಾರ್ಯ, ಈ ಸಭೆಯ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ವ್ಯವಸ್ಥಿತವಾಗಿ ನಡೆಸಬೇಕು ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದೇವೆ. ಆಸಕ್ತ ಭಕ್ತರು ಇಂತಹ ಒಂದು ಯಥೋಚಿತವಾದಂತಹ ಸೇವೆಯನ್ನು ಸಲ್ಲಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಭಕ್ತ ಜನರಿಗೆ ಕರೆ ನೀಡುತ್ತಾ ಇದ್ದೇವೆ. ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಮಾಧ್ವ ರೇಡಿಯೋ ಕಾರ್ಯಕರ್ತರು ಇವರು ಅಮೆರಿಕದಲ್ಲಿ ಅವರಿಗೆ ಜಗತ್ತಿನಾದ್ಯಂತ ಒಂದು ಹೆಮ್ಮೆ, ಮಾಧ್ವ ಸಮಾಜಕ್ಕೆ ಹೆಮ್ಮೆ ಬರುವ ರೀತಿಯಲ್ಲಿ ತತ್ವಜ್ಞಾನದ ಪ್ರಸಾರ ಮಾಡುತ್ತಿರುವಂತಹ ಮಾಧ್ವ ರೇಡಿಯೋದ ಕಾರ್ಯಕರ್ತರಾಗಿರತಕ್ಕಂತಹ ಶ್ರೀ ಮಧುಸೂದನ ರಾವ್ ಮತ್ತು ಜನಾರ್ದನ ರಾವ್ ಇವರಿಬ್ಬರನ್ನೂ ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ನಮ್ಮ ವಿದ್ಯಾಮಾನ್ಯ ಅಂತರ್ಗತ ಮಧ್ವಾಂತರ್ಗತ ವೇದವ್ಯಾಸ ದೇವರ ವಿಶೇಷ ಅನುಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಉತ್ತರೋತ್ತರದಲ್ಲಿ ಮಧುಸೂದನ ರಾವ್, ಜನಾರ್ದನ ರಾವ್ ಉತ್ತರೋತ್ತರದಲ್ಲಿ ವಿಶೇಷವಾದಂತಹ ಜ್ಞಾನ ಪ್ರಸಾರ ಕಾರ್ಯಕ್ರಮವನ್ನು ಈ ಮಾಧ್ವ ರೇಡಿಯೋ ಮೂಲಕ ಮಾಡುವ ಮೂಲಕ ಹರಿಗುರುಗಳ ಅನುಗ್ರಹಕ್ಕೆ ಉತ್ತರೋತ್ತರದಲ್ಲಿ ವಿಶೇಷವಾಗಿ ಪಾತ್ರರಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದು ಹೋಗುತ್ತಾ?